ನಮಸ್ಕಾರ. ಸೊ ಎಲ್ಲರೂ ಚೆನ್ನಾಗಿದ್ದಾರೆ ಅಂದ್ಕೊಂಡಿದ್ದೀನಿ. ನಾನು ನಿಮ್ಮ ರಾಹುಲ್ ಪರಡಿ ಸರ್, ಸಿಂಪ್ಲಿಫೈಡ್ ಮೈಂಡ್ಸಿಂದ. ಸೊ ಸರ್, ಏನು ಹೊಸ ಗೆಟಪಲ್ಲಿ ಬಂದಿದ್ದೀರಾ ಅಂದ್ಕೊತಿದ್ದೀರಾ? ಚೇಂಜ್ ಬೇಕಲ್ವಾ? ಸೊ ಚೇಂಜ್ ಇಸ್ ದ ಓನ್ಲಿ ಪರ್ಮನೆಂಟ್ ಥಿಂಗ್ ಇನ್ ನೇಚರ್, ಹೌದೋ ಇಲ್ಲೋ? ಸೊ ಅದೇ ವಿತ್ ದ ಸೇಮ್ ಥಿಂಗ್. ಸೊ ನೀವು ಚೇಂಜ್ ಆಗ್ತೀರಾ. ಸೊ ಎಲ್ಲ ಒಳ್ಳೇದಾಗತ್ತೆ, ಹಾಗೇ ಆಗುತ್ತೆ. ಸೊ ಫಾರ್ ದಟ್ ಯು ನೀಡ್ ಟು ಬಿಲೀವ್ ಇನ್ ಯುವರ್ ಸೆಲ್ಫ್. ಸೊ ಫಸ್ಟ್, ದಟ್ ಈಸ್ ವೆರಿ ವೆರಿ ಇಂಪಾರ್ಟೆಂಟ್. ಓಕೆ, ಸೊ ಈಗ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಈಗ ಲೈಟ್ ಬೇಕೇ ಬೇಕಲ್ಲ. ಈಗ ನಾ ಹಿಂದೆನೂ ಕೆಲವೊಂದು ಮಾಡ್ಬೇಕಾದ್ರೆ ಹೇಳಿದ್ದೀನಿ. ಸೊ ಈಗ ನೋಡಿರಿ, ಇಲ್ಲಿ ಲೈಟ್ ಆಫ್ ಮಾಡ್ತೀನಿ, ನನ್ನ ಮುಖನೇ ಕಾಣಿಸ್ತಿಲ್ಲ, ಹೌದೋ ಇಲ್ಲೋ? ಬಟ್ ಲೈಟ್ ಯಾಕೆ ಬೇಕು? ಸೊ ಲೈಟ್ ಏನಾಗ್ತಿದೆ, ಇಟ್ ಈಸ್ ಫಾಲಿಂಗ್ ಆನ್ ಮೈ ಫೇಸ್ ಆ್ಯಂಡ್ ಗೆಟಿಂಗ್ ರಿಫ್ಲೆಕ್ಟೆಡ್, ಸೊ ದಟ್ ನೀವು ನೋಡ್ಬೋದು. ಸೊ ಲೈಟ್ ರಿಫ್ಲೆಕ್ಟ್ ಆದಾಗ ಯು ಕ್ಯಾನ್ ಸಿ ದ ಆಬ್ಜೆಕ್ಟ್ಸ್. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ as fast as possible, so that, see, this is one of the easiest chapter to score. So ನಿಮ್ಮ ನ್ಯೂಮರಿಕಲ್ಸ್ ಬಂತು ಅಂದರೆ ನೀವು ಚಾನ್ಸ್ ಎಲ್ಲ, ಯು ಕ್ಯಾನಾಟ್ ಲೂಸ್ ದ ಮಾರ್ಕ್ಸ್. ಸೊ ಲೈಟ್, ರಿಫ್ಲೆಕ್ಷನ್ ಆ್ಯಂಡ್ ರಿಫ್ರಾಕ್ಷನ್. ಸೊ ಲೈಟ್ ಬಿದ್ದಾದ್ಮೇಲೆ ಏನಾಗುತ್ತೆ, ರಿಫ್ಲೆಕ್ಟ್ ಆಗುತ್ತೆ. ಸೊ ಆ್ಯಂಡ್ ಅಗೇನ್ ಮೋಸ್ಟ್ ಇಂಪಾರ್ಟೆಂಟ್ ಥಿಂಗ್ ಏನು ಗೊತ್ತಾ? ಸ್ಪೀಡ್ ಆಫ್ ಲೈಟ್. ಸೊ ವಾಟ್ ಈಸ್ ಸ್ಪೀಡ್ ಆಫ್ ಲೈಟ್? 3 × 10⁸ ಮೀಟರ್ ಪರ್ ಸೆಕೆಂಡ್. ಸೊ ರೆಕ್ಟಿಲಿನಿಯರ್ ಪ್ರೊಪಗೇಷನ್ ಅಂದರೆ ಏನು? ಲೈಟ್ ಟ್ರಾವೆಲ್ಸ್ ಇನ್ ಎ ಸ್ಟ್ರೈಟ್ ಲೈನ್. ಸೊ ಸ್ಟ್ರೈಟ್ ಲೈನಲ್ಲಿ ಟ್ರಾವೆಲ್ ಮಾಡುತ್ತೆ, ಅದು ರೆಕ್ಟಿಲಿನಿಯರ್ ಪ್ರೊಪಗೇಷನ್. ಸೊ ರಿಫ್ಲೆಕ್ಷನ್ ಅಂದರೆ ಏನು? ಬೌನ್ಸ್ ಬ್ಯಾಕ್ ಆದಾಗ. ಸೊ ಅದೇ ಟ್ರಾನ್ಸ್ಮಿಷನ್ ಅಂದರೆ ಏನು? ಲೈಟ್ ಯಾವುದಾದ್ರೂ ಸರ್ಫೇಸಲ್ಲಿ ಪಾಸ್ ಆಯಿತು ಅಂದರೆ. ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬ್ ನೋಡಿರ್ತೀರಲ್ಲ. ಸೊ ಈಗ ಲಾಸ್ ಆಫ್ ರಿಫ್ಲೆಕ್ಷನ್ ನೋಡೋಂಗಿದ್ರೆ, ಸೊ ಲಾಸ್ ಆಫ್ ರಿಫ್ಲೆಕ್ಷನಲ್ಲಿ 2: ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಮತ್ತು ಇನ್ಸಿಡೆಂಟ್ ರೇ, ರಿಫ್ಲೆಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್ ಎಲ್ಲಿ? ಅಟ್ ದ ಪಾಯಿಂಟ್ ಆಫ್ ಕಾಂಟ್ಯಾಕ್ಟ್, ಎಲ್ಲ ಒಂದೇ ಪ್ಲೇನ್ ಮೇಲೆ ಇರುತ್ತೆ. ಓಕೆ, ಸೊ ಲಾಸ್ ಆಫ್ ರಿಫ್ಲೆಕ್ಷನ್, ಸೊ ಐ ಈಸ್ ಈಕ್ವಲ್ ಟು ಆರ್. ಓಕೆನಾ? ಸೊ ರಿಫ್ಲೆಕ್ಟೆಡ್ ರೇ, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ನೋಡ್ಕೊಡ್ರಿ. ಸೊ ಇದಂತೂ 2 ಹೆಂಗಿದೆ ಹಾಗೆ ಬ್ಯಾಟ್ ಮಾಡಬೇಕು, ಬಿಕಾಸ್ ನೀವು ಚೇಂಜ್ ಮಾಡೋಕ್ಕಾಗಲ್ಲ. ಬಿಕಾಸ್ ಇದು ಲಾ. ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಹೌದಾ ಇಲ್ಲೋ? ಸೊ ಇದ್ರ ಮೇಲೆ ಕೆಲವೊಂದು ಕ್ವಶನ್ಸ್ ನೋಡೋಣವಾ? ಸೊ ಈಗ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 30 ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ 30. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಈಸ್ ಈಕ್ವಲ್ ಟು ಆ್ಯಂಗಲ್ ಆಫ್ ರಿಫ್ಲೆಕ್ಷನ್. ಸೊ ಇಲ್ಲಿ ನೋಡಿದ ತಕ್ಷಣ 30 ಡಿಗ್ರಿ ಇದೆ. ಫಸ್ಟ್ ಆಪ್ಷನ್, ಡೋಂಟ್ ಫಾಲ್ ಫಾರ್ ದ ಟ್ರ್ಯಾಪ್. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಅಂದಾಗ, ಸೊ ನೀವು ನಾರ್ಮಲ್ ಏನು ಡ್ರಾ ಮಾಡ್ತೀರಲ್ಲ, ಸೊ ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ಇದೆರಡು ಮಧ್ಯ ಇರೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ನಾರ್ಮಲ್ ಮತ್ತು ಇನ್ಸಿಡೆಂಟ್ ರೇ ಮಧ್ಯ ಇರೋದು ಆ್ಯಂಗಲ್ ಆಫ್ ಇನ್ಸಿಡೆನ್ಸ್. ಸೊ ಇದು 30 ಡಿಗ್ರಿ ಆದರೆ ಇದೆಷ್ಟಾಯಿತು? ಸೊ 60 ಡಿಗ್ರಿ. ಸೊ 60 ಆಗಿರಬೇಕು. ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ 60, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ 60. ಓಕೆ, ಸೊ ಇಮೇಜ್ ಫೌಂಡ್ ಬೈ ಪ್ಲೇನ್ ಮಿರರ್. ಸೊ ಪ್ಲೇನ್ ಮಿರರ್ ಅಂದಾಗ ಕೆಲವೊಂದು ಪ್ರಾಪರ್ಟೀಸ್ ಇದೆ, ನೋಡ್ಕೊಳ್ಳಿ. ಸೊ ಇಟ್ ಆಲ್ವೇಸ್ ಫಾರ್ಮ್ಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್. ನೀವು ದಿನಾ ಬೆಳಿಗ್ಗೆ ಎದ್ದ ತಕ್ಷಣ ಸ್ಕೂಲ್ ಹೋಗೋಕ್ಕಿಂತ ಮುಂಚೆ ಅಥವಾ ಏನೂ ಇಲ್ಲ ಅಂದ್ರೂ ಕನ್ನಡಿ ನೋಡ್ಕೊತೀರಾ? ನಾನಂತೂ ನೋಡ್ಕೊಳಲ್ಲಪ್ಪ. ಲಿಟ್ರಲಿ ನಾನು ಯಾವತ್ತು ಲಾಸ್ಟ್ ನೋಡ್ಕೊಂಡಿರೋದೋ ಗೊತ್ತಿಲ್ಲ. ಅಂದರೆ ರೆಡಿ ಆಗಬೇಕು, ಇನ್ನೊಂದು ಮಾಡಬೇಕು, ನೋ ವೇಸ್, ನಾಟ್ ಅಟ್ ಆಲ್. ಇನ್ನು ಏನೋ ಬೆಳಗ್ಗೆ ಹಲ್ಲು ಉಜ್ಜಬೇಕಾದ್ರೆ ಮುಂದೆ ಮಿರರ್ ಇರುತ್ತೆ, ಅವಾಗಷ್ಟೇ ನೋಡ್ಕೊಂಡಿರ್ತೀನಿ. ಅದು ಬಿಟ್ಟರೆ ಆಮೇಲೆ ನೋಡ್ಕೊಳೋದೇ ಇಲ್ಲ ಅಂದ್ಕೊಳ್ರಿ. ಏನಕ್ಕೆ ಬೇಕು, ಹೌದೋ ಇಲ್ಲೋ? ಸೊ ಇಮೇಜ್ ಏನಿರುತ್ತೆ, ನೀವೇ ಮಿರರಲ್ಲಿ ನೋಡಿಕೊಂಡಾಗ ನಿಮ್ಮ ಮುಖದ ಸೈಜ್ ಏನಿರುತ್ತೆ, ಇಮೇಜ್ ಸೈಜು ಅಷ್ಟೇ ಇರುತ್ತೆ. ಸೊ ಆಬ್ಜೆಕ್ಟ್ ಸೈಜ್ ಈಸ್ ಈಕ್ವಲ್ ಟು ಇಮೇಜ್ ಸೈಜ್, ಆಬ್ಜೆಕ್ಟ್ ಡಿಸ್ಟೆನ್ಸ್ ಈಸ್ ಈಕ್ವಲ್ ಟು ಇಮೇಜ್ ಡಿಸ್ಟೆನ್ಸ್. ಸೊ ನೀವು ಮುಂದೆ ಎಷ್ಟು ದೂರ ಇರ್ತೀರೋ, ಇಮೇಜ್ ಹಿಂದೆ ಅಷ್ಟೇ ದೂರ ಇರುತ್ತೆ. ಸೊ ಇಟ್ ಈಸ್ ವರ್ಚುವಲ್, ನಾಟ್ ರಿಯಲ್. ನೀವು ಬೇಕಾದ್ರೆ ಟ್ರೈ ಮಾಡಿರಿ. ಮಿರರಲ್ಲಿ ನೀವು ನಿಂತಿರ್ತೀರಾ ಅಂದ್ಕೊಳ್ಳಿ, ಸ್ವಲ್ಪ ಹಿಂದೆ ಹೋಗಿ, ಇಮೇಜ್ ಏನಾಗುತ್ತೆ ನೋಡಿರಿ, ಇಮೇಜು ಹಿಂದೆ ಹೋಗುತ್ತೆ ಅಂದರೆ ಅಲ್ಲೇನು ಸ್ಪೇಸ್ ಇರುತ್ತಾ? ಇಲ್ವಲ್ಲ. ಸೊ ನೆಕ್ಸ್ಟು ಲ್ಯಾಟ್ರಲಿ ಇನ್ವರ್ಟೆಡ್ ಅಂದರೆ ಏನು? ಲೆಫ್ಟ್ ಅಂತ ಇರೋದು ರೈಟ್ ಥರ ಕಾಣಿಸುತ್ತೆ, ರೈಟ್ ಇರೋದು ಲೆಫ್ಟ್ ಕಾಣಿಸುತ್ತೆ. ಸೊ ಲ್ಯಾಟ್ರಲಿ ಇನ್ವರ್ಟೆಡ್. ಓಕೆ, ಸೇಮ್ ಡಿಸ್ಟೆನ್ಸು, ಸೇಮ್ ಸೈಜು, ಫೈನ್. ಸೊ ಇದ್ರ ಮ್ಯಾಗ್ನಿಫಿಕೇಷನ್ ಅಂತ ಬಂದಾಗ +1 ನೆನ್ಪಿಟ್ಕೊಳ್ಳಿ. ಓಕೆ, ಸ್ಪೆರಿಕಲ್ ಮಿರರ್ ಏನಿದೆ, whose reflecting surface is part of a hollow sphere. ಸೊ ಇದು ಆಗಲೇ ಡೆಫಿನೇಷನ್ಸ್ ನಾನು ಗ್ರೂಪಲ್ಲಿ ಕಳಿಸಿದ್ದೀನಿ, ವಾಟ್ಸಪ್ ಚಾನಲ್ ಕಳಿಸಿದ್ದೀನಿ. ಓಕೆ, ಸೊ ಕ್ವಿಕ್ಕಾಗಿ ನೋಡೋಣ. ಸೊ ಕಾನ್ಕೇವ್ ಮಿರರ್ ಇರುತ್ತೆ. ಸೊ ಕಾನ್ಕೇವ್ ಅಂದರೆ ಕಾನ್ಕೇವು, ಕಾನ್ವೆಕ್ಸು. ನಿಮ್ಗೆ ಇಮೇಜ್ ಫಾರ್ಮೇಷನ್ ಎಲ್ಲ
ಇಮೇಜ್ ಫಾರ್ಮೇಷನ್ ಬೇಸಿಕ್ ಬರಬೇಕು ಅಂದರೆ ಕಾನ್ಕೇವ್ ಬರೆಯೋಕೆ ಗೊತ್ತಿರ್ಬೇಕು, ಕಾನ್ವೆಕ್ಸ್ ಬರೆಯೋಕೆ ಗೊತ್ತಿರಬೇಕು. ಸೊ ಅದರ ಡೆಫಿನೇಷನ್ ನೋಡೋಂಗಿದ್ರೆ ಸ್ಪೆರಿಕಲ್ ಮಿರರ್, ಇಟ್ಸ್ ಎ ಸ್ಪೆರಿಕಲ್ ಮಿರರ್. ದಿ ರಿಫ್ಲೆಕ್ಷನ್ ಆಫ್ ಲೈಟ್ ಟೇಕ್ಸ್ ಪ್ಲೇಸ್ ಎಟ್ ದ ಬೆಂಟ್ ಆರ್ ಇನ್ನರ್ ಸರ್ಫೇಸ್. ಸೊ ಒಳಗೆ ರಿಫ್ಲೆಕ್ಷನ್ ಆಗುತ್ತೆ. ಸೊ ಇಸ್ ಆಲ್ಸೋ ಕಾಲ್ಡ್ ಕನ್ವರ್ಜಿಂಗ್ ಮಿರರ್, ಯಾಕಂದರೆ ಲೈಟ್ ಏನಾಗುತ್ತೆ ಎಲ್ಲ ಒಂದೇ ಕಡೆ ಕನ್ವರ್ಜ್ ಆಗುತ್ತೆ. ಪ್ಯಾರಲಲ್ ಬೀಮ್ ಆಫ್ ಲೈಟ್ ಆಫ್ಟರ್ ರಿಫ್ಲೆಕ್ಷನ್ ಕನ್ವರ್ಜ್ ಅಟ್ ಎ ಸಿಂಗಲ್ ಪಾಯಿಂಟ್. ಸೊ ಒಂದು ಸಿಂಗಲ್ ಪಾಯಿಂಟಲ್ಲಿ ಏನಾಗುತ್ತೆ ಕನ್ವರ್ಜ್ ಆಗುತ್ತೆ. ಓಕೆ, ಅದೇ ಕಾನ್ವೆಕ್ಸ್ ಮಿರರ್. ಸೊ ಕಾನ್ವೆಕ್ಸ್ ಮಿರರ್ ಅಂದರೆ ಏನು? ರಿಫ್ಲೆಕ್ಟಿಂಗ್ ಟೇಕ್ಸ್ ಪ್ಲೇಸ್ ಎಟ್ ದ ಬಲ್ಜ್ಡ್ ಅಂದರೆ ಇಲ್ಲಿ. ಸೊ ರಿಫ್ಲೆಕ್ಷನ್ ಇಲ್ಲ ಆಗುತ್ತೆ, ಹೊರಗೆ, ಔಟ್ಸೈಡ್. ಸಿಂಪಲ್. ಇಲ್ಲಿ ಬಲ್ಜ್ ಸರ್ಫೇಸ್ ಅಂದಾಗ ಈ ನೀವು ಮನೆಯಲ್ಲಿ ಅಡುಗೆ ಮಾಡೋದಕ್ಕೆ ಪಾತ್ರೆ ಯೂಸ್ ಮಾಡ್ತಾರ, ಒಂದು ಉತ್ತರ ಕರ್ನಾಟಕ ಅಥವಾ ಬೇರೆ ನಾರ್ತ್ ಸೈಡ್ ಹೋದ್ರಿ ಅಂದರೆ ಹಿಂಗಿರೋದು, ಅಥವಾ ದೊಡ್ಡ ದೊಡ್ಡದನ್ನು ಬೊಗಾಣಿ ಅಂತಾರೆ. ಸೊ ಅದನ್ನು ಡಬ್ ಹಾಕೋದು ಅಂದರೆ ರಿವರ್ಸ್ ಹಾಕೋದು. ಸೊ ಏನು ವೆಸಲ್ ಇರುತ್ತೆ ರಿವರ್ಸ್ ಹಾಕ್ರಿ. ಸೊ ನೀರು ಸುರಿರಿ, ನೀರು ನಿಮ್ಮ ಮೇಲಿಂದ ಸುರಿರಿ, ಎಲ್ಲೇ ಹೊರಗಿಂದ ಎಲ್ಲೇ ಸುರಿರಿ. ಸೊ ಏನಾಗುತ್ತೆ, ನೀರು ಹೊರಗೆ ಹೋಗುತ್ತೆ. ಸೊ ಇಲ್ಲೂ ಲೈಟ್ ಬಂದು ಎಲ್ಲೇ ಬಂದು ಬೀಳಲಿ, ಸೊ ಏನಾಗುತ್ತೆ ಹೊರಗೆ. ಸೊ ಸ್ಪ್ರೆಡ್ ಆಗುತ್ತೆ, ಒಂದೇ ಕಡೆ ಕೂಡಲ್ಲ. ಅದೇ ಇಲ್ಲಿ ರಿವರ್ಸು. ನೀವು ಪಾತ್ರೆ ಒಳಗೆ ಅದೇ ಸೇಮ್ ವೆಸಲ್ ಒಳಗೆ ಎಣ್ಣೆ ಹಾಕಿದ್ರಿ ಅಂದರೆ, ಸೊ ಮೇಲಿಂದ ಹಾಕ್ರಿ, ಸೈಡಿಂದ ಹೊರಗೆ, ಎಲ್ಲಿಂದ ಆದರೂ ಹಾಕ್ರಿ, ಫೈನಲಿ ಏನಾಗುತ್ತೆ ಒಂದೇ ಕಡೆ ಬಂದು ಮೀಟ್ ಆಗುತ್ತೆ, ಅಂದರೆ ಕೂಡುತ್ತೆ. ಓಕೆ, ನೆಕ್ಸ್ಟು ಡೆಫಿನೇಷನ್ಸ್ ನೋಡೋಂಗಿದ್ರೆ, ಸೊ ಯಾವುದಾದ್ರು ಸೆಂಟರ್ ಆಫ್ ಕರ್ವೇಚರ್ ಬರೀಬೇಕಾದ್ರೆ ದೇರ್ ಇಸ್ ಎ ಡಿಫ್ರೆನ್ಸ್ ಬಿಟ್ವೀನ್ ಕಾನ್ಕೇವ್ಗೆ ಕಾನ್ವೆಕ್ಸ್ಗೆ ಡಿಫ್ರೆನ್ಸ್ ಇರುತ್ತೆ. ಕೇರ್ಫುಲ್ಲಾಗಿ ಬರೀರಿ. ದ ಪಾಯಿಂಟ್ ಸ್ಪೇಸ್ ದಟ್ ರೆಪ್ರೆಸೆಂಟ್ ದ ಸೆಂಟರ್ ಆಫ್ ಹಾಲೋ ಸ್ಪಿಯರ್ ಆಫ್ ವಿಚ್ ದ ಸ್ಪೆರಿಕಲ್ ಮಿರರ್ ವಾಸ್ ಎ ಪಾರ್ಟ್. ಸ್ಪೆರಿಕಲ್ ಮಿರರ್ ಏನು? ಪಾರ್ಟ್. ಫ್ರಮ್ ವಿಚ್ ದ ಸ್ಪೆರಿಕಲ್ ಮಿರರ್ ಇಸ್ ಫಾರ್ಮ್ಡ್. ಸೊ ಎರಡು ಡೆಫಿನೇಷನ್ ಇರುತ್ತೆ, ಎರಡರಲ್ಲಿ ಯಾವ್ದು ನಿಮ್ಗೆ ಈಸಿನೋ ಬರೀರಿ. ಸೊ ಸೆಂಟರ್ ಆಫ್ ಕರ್ವೇಚರ್ ಅಂದರೆ ಏನು? ಸೊ ಕಾನ್ಕೇವ್ ಮಿರರ್ ಇತ್ತು ಅಂದರೆ ಇದೊಂದು ಸ್ಪಿಯರ್ ಆಗ್ತಿತ್ತು, ಆ ಸ್ಪಿಯರ್ದು ಸೆಂಟರ್ ಆಫ್ ಕರ್ವೇಚರ್ ಕ್ಯಾಪಿಟಲ್ ಸಿ ಅಂತ ರೆಪ್ರೆಸೆಂಟ್ ಮಾಡ್ತೀವಿ. ಸೊ ಪೋಲ್ ಅಂದರೆ ಏನು? ಈ ರಿಫ್ಲೆಕ್ಟಿಂಗ್ ಸರ್ಫೇಸ್ದು ಮಿಡ್ ಪಾಯಿಂಟ್. ರೇಡಿಯಸ್ ಆಫ್ ಕರ್ವೇಚರ್. ಸೊ ರೇಡಿಯಸ್ ಆಫ್ ಕರ್ವೇಚರ್ ಅಂದರೆ ಸೆಂಟರ್ ಆಫ್ ಕರ್ವೇಚರಿಂದ ಪೋಲ್ಗೆ ಡಿಸ್ಟೆನ್ಸು. ಸಿಂಪಲ್, ರೇಡಿಯಸ್. ಸೆಂಟ್ರಲ್ಲಿ ಸರ್ಕಲಲ್ಲಿ ರೇಡಿಯಸ್ ಇರುತ್ತಲ್ಲ, ಏರಿಯಾಸ್ ರಿಲೇಟೆಡ್ ಟು ಸರ್ಕಲ್ಸಲ್ಲಂತೂ ರೇಡಿಯಸ್ ಓದಿರ್ತೀರ, ತ್ರಿಜ್ಯ. ನೆಕ್ಸ್ಟು ಪ್ರಿನ್ಸಿಪಲ್ ಆಕ್ಸಸ್. ಸೊ ಸೆಂಟರ್ ಆಫ್ ಕರ್ವೇಚರಿಂದ ಪೋಲು. ಸೊ ಒಂದು ಇಮ್ಯಾಜಿನರಿ ಲೈನ್. ಸೊ ಬರಿಬೇಕಾದ್ರೆ ಇಮ್ಯಾಜಿನರಿ ಲೈನ್, ಇಟ್ಸ್ ನಾಟ್ ರಿಯಲ್. ನಿಜವಾಗ್ಲೂ ಹಂಗಿರಲ್ಲ, ಹೌದು ಇಲ್ಲೋ? ಸೊ ಇಟ್ಸ್ ಇಮ್ಯಾಜಿನರಿ, ನಾವು ಅಂದ್ಕೊಳ್ತೀವಿ. ಸೊ ಅಲ್ಲೇನೋ ಇದೆ. ಸೊ ದಟ್ಸ್ ಎನ್ ಇಮ್ಯಾಜಿನರಿ ಲೈನ್. ಸೊ ಪ್ರಿನ್ಸಿಪಲ್ ಫೋಕಸ್, ಆ್ಯಂಡ್ ಅಗೇನ್ ಪ್ರಿನ್ಸಿಪಲ್ ಫೋಕಸ್ಗೆ ಕಾನ್ಕೇವ್ ಕಾನ್ವೆಕ್ಸ್ ದೆರ್ ಇಸ್ ಟೂ ಡಿಫ್ರೆನ್ಸ್. ಸೊ ಅಂದರೆ ಡೆಫಿನಿಷನ್ ಬರೀಬೇಕಾದ್ರೆ, ದ ಪಾಯಿಂಟ್ ಆನ್ ದ ಪ್ರಿನ್ಸಿಪಲ್ ಆಕ್ಸಿಸ್ ವೇರ್ ಆಲ್ ದ ಪ್ಯಾರಲಲ್ ರೇಸ್ ಟು ಪ್ರಿನ್ಸಿಪಲ್ ಆಕ್ಸಿಸ್ either ಕನ್ವರ್ಜ್ ಆರ್ ಅಪಿಯರ್ ಟು ಡೈವರ್ಜ್. ಸೊ ಕಾನ್ಕೇವ್ ಬರಿಬೇಕಾದ್ರೆ ಕನ್ವರ್ಜ್, ಕಾನ್ವೆಕ್ಸ್ ಬರಿಬೇಕಾದ್ರೆ ಅಪಿಯರ್ ಟು ಡೈವರ್ಜ್. ಸೊ ಕಾನ್ಕೇವ್ ಬೇರೆ, ಕಾನ್ವೆಕ್ಸಿಗೆ ಬೇರೆ. ನೆಕ್ಸ್ಟು ನಾನು ಎರಡೂ ಜನರಲ್ ಆಗಿ ಬರೆದಿದ್ದೀನಿ, ಬಟ್ ಕಾನ್ಕೇವ್ಗೆ ಕೇಳಿದ್ರು ಅಂದರೆ ಕನ್ವರ್ಜ್ ಅಂತ ಬರೀಬೇಕು, ಎರಡೂ ಬರೆಯೋಕ್ಕಾಗಲ್ಲ. ಕಾನ್ವೆಕ್ಸ್ ಕೇಳಿದ್ರು ಅಂದರೆ ಬರೀ ಡೈವರ್ಜ್ ಅಂತ ಬರೀಬೇಕು, ಕನ್ವರ್ಜ್ ಅಂತ ಬರೆಯೋಕ್ಕಾಗಲ್ಲ. ಸೊ ಅವ್ರಿಗೆ ಸ್ಪೆಸಿಫಿಕ್ಕಾಗಿ ಕೇಳಿದ್ರು ನೀವು ಸ್ಪೆಸಿಫಿಕ್ಕಾಗಿ ಬರೀಬೇಕು. ಓಕೆ, ಫೋಕಲ್ ಲೆಂತ್. ಸೊ ಫೋಕಲ್ ಲೆಂತ್ ಅಂದರೆ ಏನು? ಸೆಂಟರ್ ಆಫ್ ಕರ್ವೇಚರ್ ಅಲ್ಲ, ಇಟ್ಸ್ ನಾಟ್ ಸೆಂಟರ್ ಆಫ್ ಕರ್ವೇಚರ್. ಸೊ ಪ್ರಿನ್ಸಿಪಲ್ ಫೋಕಸ್ಸಿಂದ ಪೋಲ್ಗೆ ಇರೋ ಡಿಸ್ಟೆನ್ಸೇ ಫೋಕಲ್ ಲೆಂತ್. ಅಪರ್ಚರ್ ಅಂದರೆ ಈ ಡಯಾಮೀಟರ್. ಓಕೆ, ನೆಕ್ಸ್ಟು 4 ರೇ ಡಯಾಗ್ರಾಮ್ ಇದೆ. ಸೊ 4 ನೋಡ್ಕೊಳ್ರಿ. ಸೊ ಪ್ಯಾರಲಲ್ ಇತ್ತು ಅಂದರೆ ಪ್ರಿನ್ಸಿಪಲ್ ಫೋಕಸಲ್ಲಿ ಪಾಸ್ ಆಗುತ್ತೆ. ಸೊ ನೆಕ್ಸ್ಟು ಕಾನ್ವೆಕ್ಸಲ್ಲಿ ಆಪೋಸಿಟ್ಟು, ಅಂದರೆ ಪ್ಯಾರಲಲ್ ಇತ್ತು ಅಂದರೆ ಡೈವರ್ಜ್ ಆಗುತ್ತೆ, ಬಟ್ ಎಕ್ಸ್ಟೆಂಡ್ ಮಾಡಿದ್ವಿ ಅಂದರೆ ಪ್ರಿನ್ಸಿಪಲ್ ಫೋಕಸ್ಸಿಂದ ಪಾಸ್ ಆದಂಗೆ ಫೀಲ್ ಆಗುತ್ತೆ. ಫೀಲ್. ಸೊ ನೆಕ್ಸ್ಟು ಪ್ರಿನ್ಸಿಪಲ್ ಫೋಕಸ್ಸಿಂದ ಪಾಸ್ ಆಯಿತು ಅಂದರೆ ರಿಫ್ಲೆಕ್ಷನ್ ಆದಮೇಲೆ ಏನಾಗುತ್ತೆ? ಪ್ಯಾರಲಲ್ ಆಗುತ್ತೆ. ಇಲ್ಲಿ ಇನ್ಸಿಡೆಂಟ್ ರೇ ಬಂತು, ಇದನ್ನು ಎಕ್ಸ್ಟೆಂಡ್ ಆಯಿತು ಅಂದರೆ ಇನ್ ಕೇಸ್ ಪ್ರಿನ್ಸಿಪಲ್ ಫೋಕಸ್ಸಿಂದ ಪಾಸ್ ಆಗ್ತಿತ್ತು ಅಂದರೆ ರಿಫ್ಲೆಕ್ಷನ್ ಆದಮೇಲೆ ಪ್ಯಾರಲಲ್ ಆಗುತ್ತೆ. ಓಕೆ, ನೆಕ್ಸ್ಟು ಸೆಂಟರ್ ಆಫ್ ಕರ್ವೇಚರ್. ಲೈಟ್ ರೇ
ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಆಯಿತು ಅಂದರೆ ಹೆಂಗೆ ಬಂತೋ ಹಾಗೆ ವಾಪಸ್ ನಡಿ ಅನ್ನತ್ತೆ. ರಿವರ್ಸ್, ಇಲ್ಲೂ ಲೈಟ್ ರೇ ಬಂತು, ಇಲ್ಲಿ ಮುಂದೆ ಬರೋಕ್ಕಾಗಲ್ಲ. ಸೊ ಇದನ್ನು ಎಕ್ಸ್ಟೆಂಡ್ ಮಾಡಿದಾಗ ಇನ್ ಕೇಸ್ ಸೆಂಟರ್ ಆಫ್ ಕರ್ವೇಚರಿಂದ ಪಾಸ್ ಆಗ್ತಿತ್ತು ಅಂದರೆ ರಿಫ್ಲೆಕ್ಷನ್ ಆದಮೇಲೆ ಬಂದಿದ್ದ ದಾರಿಲೇ ವಾಪಸ್ ಹೋಗುವಂಥದ್ದು. ಅದೇ ಪೋಲಕ್ಕೆ ಬಿತ್ತು ಅಂದರೆ ಮೇಲಿರೋ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಕೆಳಗೆ ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ಸೇಮ್ ಇರುತ್ತೆ. ಸರ್ ಹಾಗಂತೆ ಬರೀ ಇಲ್ಲೊಂದೇನಾ ಲಾಸ್ ಆಫ್ ರಿಫ್ಲೆಕ್ಷನ್ ಫಾಲೋ ಆಗುತ್ತೆ? ನೋ. ಸೊ ಲಾಸ್ ಆಫ್ ರಿಫ್ಲೆಕ್ಷನ್ ಏನಿದೆ, ಇಟ್ ಈಸ್ ಅಪ್ಲಿಕೇಬಲ್ ಫಾರ್ ಆಲ್ ದ ಸ್ಪೆರಿಕಲ್ ಮಿರರ್, ಫಾರ್ ಪ್ಲೇನ್ ಮಿರರ್ ವೇರ್ ದ ಸರ್ಫೇಸ್ ಇಸ್ ಫ್ಲ್ಯಾಟ್, ಸ್ಮೂತ್ ಸರ್ಫೇಸ್. ಓಕೆ, ಇಲ್ಲಿ ನೋಡ್ರಿ, ಇಲ್ಲೂ ಎಲ್ಲ ಕಡೆನೂ ಇಲ್ಲಿ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಇಸ್ 0, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ವಿಲ್ ಬಿ 0. ಸೊ ಅಂದರೆ ಏನು, ಇನ್ಸಿಡೆಂಟ್ ರೇ ಈಸ್ ಫಾಲಿಂಗ್ ಆನ್ ದ ನಾರ್ಮಲ್. ಓಕೆ, ಇದಕ್ಕೆ ಬಂದಾಗ ಹೇಳ್ತಿರೋದು. ಸೊ ಈಗೊಂದು ಮಿರರ್ ಇದೆ, ಇನ್ಸಿಡೆಂಟ್ ರೇ ನಾರ್ಮಲ್ ಮೇಲೆ ಬಿತ್ತು ಅಂದರೆ ಇಫ್ ಇಟ್ ಈಸ್ ಫಾಲಿಂಗ್ ಆನ್ ದ ನಾರ್ಮಲ್, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಎಷ್ಟು? 0, ಆ್ಯಂಗಲ್ ಆಫ್ ರಿಫ್ಲೆಕ್ಷನ್ ವಿಲ್ ಆಲ್ಸೋ ಬಿ 0. ಓಕೆ, ಇಮೇಜ್ ಫಾರ್ಮೇಷನ್ಸ್, 6 ಇಮೇಜ್ ಫಾರ್ಮೇಷನ್ಸ್ ನಿಮಗೆ ಗೊತ್ತಿರಬೇಕು. ಸೊ ನಾನು ಇನ್ ಡೆಪ್ತಾಗಿ ಹೇಳಲ್ಲ, ಬಿಕಾಸ್ ಇದು ನಿಮ್ಗೆ ಬೇಕು ಅಂದರೆ ಸಪ್ರೇಟ್ ಒಂದು ವಿಡಿಯೋ ಮಾಡಿದ್ದೀನಿ, ಚೆಕ್ ಮಾಡಿರಿ. ಬಿಕಾಸ್ ಇದನ್ನು ಹೆಂಗೆ ತೊಗೋಬೇಕು, ನೆಕ್ಸ್ಟು ಡಿಸ್ಟೆನ್ಸ್ ಏನು ತೊಗೋಬೇಕು ಅನ್ನೋದಕ್ಕೆ ಹೇಳೋದಕ್ಕೇ ಇಟ್ ಟೇಕ್ಸ್ ಆಲ್ಮೋಸ್ಟ್ ಲೈಕ್ ಒಂದು 10-15 ಮಿನಿಟ್ಸ್. ಸೊ ಯಾರ್ಯಾರಿಗೆ ಬೇಕು ಅವರಷ್ಟೇ ಆ ವಿಡಿಯೋ ಚೆಕ್ ಮಾಡಿರಿ. ಆ್ಯಂಡ್ ಸೈನ್ ಕನ್ವೆನ್ಷನ್ ಏನಿದೆ ಇನ್ ಡೀಟೇಲ್ ಆಗಿ ದೆರ್ ಇಸ್ ಅನದರ್ ವಿಡಿಯೋ. ಸೊ ಯಾರ್ಯಾರಿಗೆ ಬೇಕು ಯು ಕ್ಯಾನ್ ಚೆಕ್ ದ ಸೈನ್ ಕನ್ವೆನ್ಷನ್ಸ್, ಬಿಕಾಸ್ ಸೈನ್ ಕನ್ವೆನ್ಷನ್ ಇಸ್ ವೆರಿ ಇಂಪಾರ್ಟೆಂಟ್. ನಿಮ್ಗಾಗಲೇ ಗೊತ್ತಾಗಿರಬೇಕು, ಹೌದೋ ಇಲ್ಲೋ? ಸೊ ಈ ಟೇಬಲ್ಲು ಗೊತ್ತಿರಬೇಕು, ಬಿಕಾಸ್ ಯಾವ್ದು ಕೇಳ್ತಾರೆ 4 ಕ್ಲೀನಾಗಿ ಬರೀಬೇಕು. ಅಂದರೆ 4 ಅಂದರೆ ಏನು, ಪೊಸಿಷನ್ ಆಫ್ ದ ಆಬ್ಜೆಕ್ಟ್ ಕೊಟ್ಟಿರ್ತಾರೆ. ಸೊ ಬೇಸ್ಡ್ ಆನ್ ದಿಸ್ ಯು ಹ್ಯಾವ್ ಟು ರೈಟ್ ದ ಪೊಸಿಷನ್ ಆಫ್ ಇಮೇಜ್, ಸೈಜ್ ಆಫ್ ಇಮೇಜ್ ಆ್ಯಂಡ್ ನೇಚರ್ ಆಫ್ ಇಮೇಜ್. ಕ್ಲೀನಾಗಿ ಪೊಸಿಷನ್ ಆಫ್ ಆಬ್ಜೆಕ್ಟ್ ಏನಿದೆ, ಏನು ಕೊಟ್ಟಿದ್ದಾರೆ, ಪೊಸಿಷನ್ ಆಫ್ ಇಮೇಜ್ ಎಲ್ಲಿ ಬಂತು, ಸೈಜ್ ಎಲ್ಲಿ ಬಂತು, ಏನಿದೆ, ನೇಚರ್ ಏನು, 5 ಸೇಮೇ, ಲಾಸ್ಟ್ ಒಂದು ಡಿಫ್ರೆಂಟು. ಯಾವಾಗ? ಬಿಟ್ವೀನ್ ಪೋಲ್ ಆ್ಯಂಡ್ ಪ್ರಿನ್ಸಿಪಲ್ ಫೋಕಸ್. ಓಕೆ, ನೆಕ್ಸ್ಟು ಕಾನ್ಕೇವ್ ಮಿರರ್ ಯೂಸಸ್ಸು. 4 ಯೂಸಸ್ ಗೊತ್ತಿರಲಿ, ಬಿಕಾಸ್ ದೇರ್ ಆರ್ ಟೈಮ್ಸ್ ವೇರ್ ದೇ ಹ್ಯಾವ್ ಆಸ್ಕ್ಡ್ 4 ಯೂಸ್ ಬರೀರಿ ಅಂತ ಸ್ಪೆಸಿಫಿಕ್ಕಾಗಿ ಮೆನ್ಷನ್ ಮಾಡಿ ಕೇಳಿದ್ದಾರೆ. ಸೊ 4 ಯೂಸು ಗೊತ್ತಿರಬೇಕು. ಓಕೆ, ಸೊ ಇದ್ರದ್ದು ಸ್ವಲ್ಪ ನಿಮಗೆ ಏನೋ ಅಪ್ಲಿಕೇಶನ್ ಬೇಸ್ಡ್ ಬೇಕು ಅಂದರೆ ದೆರ್ ಇಸ್ ಅಗೇನ್ ಸಪ್ರೇಟ್ ವಿಡಿಯೋ. ಸೊ ಹೆಂಗೆ, ಏನೇನು, ಮ್ಯಾಗ್ನಿಫಿಕೇಷನ್ ಏನು, ಸೊ ಇಮೇಜ್ ಫಾರ್ಮೇಷನ್ನು, ನೆಕ್ಸ್ಟು ಯಾವುದು ಮಿರರ್ ಫಾರ್ಮುಲಾ, ಇದೆಲ್ಲ ಯೂಸ್ ಮಾಡಿಕೊಂಡು ಐ ಹ್ಯಾವ್ ಎಕ್ಸ್ಪ್ಲೇನ್ಡ್. ಸೊ ಸಮ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮ್ಸ್. ಓಕೆ, ಸೊ ಕಾನ್ಕೇವ್ ಮಿರರ್ ಎಲ್ಲಿ ಯೂಸ್ ಮಾಡ್ತಾರೆ? ಶೇವಿಂಗ್. ಯಾಕೆ? ಬಿಕಾಸ್ ಕಾನ್ಕೇವ್ ಮಿರರು ನೀವು ಹತ್ತಿರ ಹೋಗಿ ಶೇವ್ ಮಾಡ್ಕೋಬೇಕಾದ್ರೆ ಇಟ್ ಮೀನ್ಸ್ ದಿಸ್ ಈಸ್ ಬಿಟ್ವೀನ್ P ಆ್ಯಂಡ್ F. ಸೊ ಆಬ್ಜೆಕ್ಟ್ ಏನಿರುತ್ತೆ ವಿಲ್ ಬಿ ಬಿಟ್ವೀನ್ P ಆ್ಯಂಡ್ F. ಸೊ ಇಮೇಜ್ ಏನಾಗುತ್ತೆ, ಎನ್ಲಾರ್ಜ್ ಆಗುತ್ತೆ ಆ್ಯಂಡ್ ಇಟ್ ವಿಲ್ ಬಿ ಎರೆಕ್ಟ್, ಸೀದಾ ಇರುತ್ತೆ, ಮತ್ತು ಎನ್ಲಾರ್ಜ್ ದೊಡ್ಡದು ಕಾಣಿಸುತ್ತೆ. ಸೊ ಶೇವಿಂಗ್ ಮಾಡ್ಕೋಬೇಕಾದ್ರೆ ಕ್ಲೀನಾಗಿ ಕಾಣಿಸುತ್ತೆ. ಓಕೆ, ಸೊ ಏನಾದರೂ ಇದೆಯಾ, ಸೊ ಇನ್ನೂ ಏನಾದರೂ ಕಟ್ ಮಾಡ್ಕೋಬೇಕಾ? ಸೊ ಶೇವಿಂಗ್ ಮಾಡ್ಕೋಬೇಕಾದ್ರೆ ಸಿನ್ಸ್ ದ ಇಮೇಜ್ ಹ್ಯಾಸ್ ಟು ಬಿ ಎನ್ಲಾರ್ಜ್, ಸೊ ಕಾನ್ಕೇವ್ ಮಿರರ್ ಆಬ್ಜೆಕ್ಟ್ ಎಲ್ಲಿ ಪ್ಲೇಸ್ ಆಗಿರುತ್ತೆ ಬಿಟ್ವೀನ್ P ಆ್ಯಂಡ್ F. ಓಕೆ, ಆರ್ ಆಲ್ಸೋ ಯೂಸ್ಡ್ ಆಸ್ ರಿಫ್ಲೆಕ್ಟರ್ಸ್, ಕಾರ್ ಹೆಡ್ಲೈಟ್ಸ್, ಸರ್ಚ್ ಲೈಟ್ಸ್. ಸೊ ಹೆಡ್ಲೈಟ್ಸು ಸರ್ಚ್ ಲೈಟ್ಸು ಅಂದರೆ ಅಗೇನ್ ಇಲ್ಲಿ ಎಲ್ಲಿ ಪ್ಲೇಸ್ ಮಾಡಿರ್ತಾರೆ ಗೊತ್ತಾ? ಸೊ ನಿಮಗೆ ಮಿರರ್ ಇದೆಯಾ? ಸೊ ದ ಬಲ್ಪ್ ಏನಿದೆ ಇಟ್ ಈಸ್ ಪ್ಲೇಸ್ಡ್ ಆನ್ ಪ್ರಿನ್ಸಿಪಲ್ ಫೋಕಸ್. ಯಾಕೆ? ಅಗೇನ್ ಕೇಳ್ಬೋದು, ಯಾಕೆ ಅಂದರೆ ಟು ಗೆಟ್ ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್. ಪ್ರಿನ್ಸಿಪಲ್ ಫೋಕಸಿಂದ ಲೈಟ್ ರೇ ಹೋಗ್ತಿದೆ ಅಂದಾಗ ಏನಾಗುತ್ತೆ, ರಿಫ್ಲೆಕ್ಷನ್ ಆದಮೇಲೆ ಲೈಟ್ ರೇ ಬಿಕಮ್ಸ್ ಪ್ಯಾರಲಲ್. ಓಕೆ, ಪ್ಯಾರಲಲ್ ಬೀಮ್ ಆಫ್ ಲೈಟ್ ರೇಸ್, ಪವರ್ಫುಲ್. ಓಕೆ, ನೆಕ್ಸ್ಟು ಸೋಲಾರ್ ಪ್ಯಾನಲ್. ಸೇಮ್, ಸೋಲಾರ್ ಪ್ಯಾನಲಲ್ಲಿ ರಿವರ್ಸ್ ಆಗುತ್ತೆ. ಸೊ ಸನ್ಲೈಟು ಪ್ಯಾರಲಲ್ ಬರ್ತಿರತ್ತಾ, ನೀವೇನು ಹೀಟ್ ಮಾಡಬೇಕೋ ಅದನ್ನು ಪ್ರಿನ್ಸಿಪಲ್ ಫೋಕಸಲ್ಲಿ ಇಡ್ತೀರಾ, ಸೊ ದಟ್ ಸನ್ಲೈಟ್ ಪ್ಯಾರಲಲ್ ರೇಸ್ ಬಂದಿದ್ದು ಒಂದೇ ಪಾಯಿಂಟಲ್ಲಿ ಮೀಟ್ ಆಗಿ ಹೀಟ್ ಆಗುತ್ತೆ. ಸೊ ಇಟ್ಸ್ ಲೈಕ್
ಸೋಲಾರ್ ಪ್ಯಾನಲ್ಲು ಹಿಂಗಿರುತ್ತೆ. ನಿಮ್ಗೆ ಆ್ಯಕ್ಚುಲಿ ಹಳೇ ಸಿಲೆಬಸ್ಸಲ್ಲಿತ್ತು. ಸೊ ಕೆಳಗೊಂದು ಸೋಲಾರ್ ಪ್ಯಾನಲ್ ಇರುತ್ತೆ, ಏನು ಹೀಟ್ ಮಾಡಬೇಕು ಪ್ರಿನ್ಸಿಪಲ್ ಫೋಕಸಲ್ಲಿ ಇಟ್ಟಿರ್ತೀವಿ. ಸೊ ಹಿಂಗೆ ಸನ್ಲೈಟ್ ಬರುತ್ತಲ್ಲ, ಸೊ ಎಲ್ಲ ಬಂದಿದ್ದು ಒಂದೇ ಪಾಯಿಂಟಲ್ಲಿ ಮೀಟ್ ಆಗುತ್ತೆ, ವಿಚ್ ಇಸ್ ಪ್ರಿನ್ಸಿಪಲ್ ಫೋಕಸ್. ಓಕೆ, ಡೆಂಟಿಸ್ಟು ENT ಆ್ಯಂಡ್ ಅಗೇನ್ ಸೇಮ್, ದ ಆಬ್ಜೆಕ್ಟ್ ವಿಲ್ ಬಿ ಬಿಟ್ವೀನ್ P and F. ಸೊ ಡೆಂಟಿಸ್ಟು ENT ಅವ್ರಿಗೆ. ಕಾನ್ವೆಕ್ಸ್ ಮಿರರ್ ಇಲ್ಲಿ ಎರಡೇ ಆ್ಯಂಡ್ ವೆರಿ ಈಸಿ. ಸೊ ಇಮೇಜ್ ಈಸ್ ಆಲ್ವೇಸ್ ವರ್ಚುವಲ್ ಆ್ಯಂಡ್ ಡೈರೆಕ್ಟ್ ಆ್ಯಂಡ್ ಆಲ್ವೇಸ್ ಡಿಮಿನಿಷ್. ಸೊ ಶೇವಿಂಗ್ ಮಿರರ್ಗೆ ಇದು ಯೂಸ್ ಮಾಡೋಕ್ಕಾಗಲ್ಲ, ಬಿಕಾಸ್ ನಿಮ್ಮ ಮುಖ ಇಷ್ಟಿರುತ್ತೆ. ನೀವು ಅಥವಾ ಸಿಂಪಲ್ ಅಂದರೆ ಡೆಂಟಿಸ್ಟ್. ಸೊ ಡೆಂಟಿಸ್ಟ್ ನಿಮ್ಮ ಹಲ್ಲಿರೋದೇ ಇಷ್ಟು, 1-2 ಸೆಂಟಿಮೀಟ್ರು 3 ಸೆಂಟಿಮೀಟ್ರ್ ಇರುತ್ತೆ. ಅದರಲ್ಲೂ ಇನ್ನೂ ಚಿಕ್ಕದಾಯಿತು ಅಂದರೆ ಏನು ಕಾಣಿಸ್ಬೇಕು ಡೆಂಟಿಸ್ಟ್ಗೆ ಹೇಳ್ರಿ? ಸೊ ಇಮೇಜ್ ಏನಾಗಬೇಕು, ಇನ್ನೂ ದೊಡ್ಡದಾಗಬೇಕು ತಾನೆ. ಸೊ ಚಿಕ್ಕದಾಯಿತು ಕಾನ್ವೆಕ್ಸಲ್ಲಿ ಅಂದರೆ ಏನೂ ಯೂಸ್ ಇಲ್ಲ. ಸೊ ಅದಕ್ಕೆ ಕಾನ್ಕೇವ್ ಮಿರರ್ ಯೂಸ್ ಮಾಡ್ತಾರೆ. ಸೊ ದಟ್ ಹಲ್ಲು 3 ಸೆಂಟಿಮೀಟ್ರ್ ಇತ್ತು ಅಂದರೆ ಇಮೇಜು ಒಂದು 5 ಸೆಂಟಿಮೀಟ್ರ್ ಕಾಣಿಸುತ್ತೆ, ಇನ್ನೂ ದೊಡ್ಡದಾಗಿ ಕಾಣಿಸುತ್ತೆ. ಪ್ರಾಬ್ಲಮ್ ಏನಾಗಿದೆ ಅಂತ. ಓಕೆ, ಟೇಬಲ್ ಗೊತ್ತಿರಲಿ. ನೆಕ್ಸ್ಟು ಕಾನ್ವೆಕ್ಸ್ ಮಿರರ್ ಯೂಸಸ್ಸು. ಆಲ್ವೇಸ್ ಗಿವ್ ಆ್ಯನ್ ಎರೆಕ್ಟ್ ಇಮೇಜ್, ರೇರ್ ವ್ಯೂ ಮಿರರ್. ಯಾಕೆ? ರೀಸನ್ಸ್. ಸೊ ನಿಮಗೆ ಫೀಲ್ಡ್ ಆಫ್ ವ್ಯೂ ಏನಿರುತ್ತೆ ವೈಡ್ ಇರುತ್ತೆ, ಅಂದರೆ ದೂರ ಇರೋದು ಕಾಣಿಸುತ್ತೆ. ಫೀಲ್ಡ್ ಆಫ್ ವ್ಯೂ ವೈಡ್ ಅಂದರೆ ಹಿಂಗಿದ್ದಾಗ ಇಲ್ಲಿರೋ ಆಬ್ಜೆಕ್ಟ್ ಕಾಣಿಸುತ್ತೆ, ಇಲ್ಲಿರೋ ಆಬ್ಜೆಕ್ಟ್ ಕಾಣಿಸುತ್ತೆ, ಇಲ್ಲಿರೋ ಆಬ್ಜೆಕ್ಟ್ ಕಾಣಿಸುತ್ತೆ. ಯಾಕಂದರೆ ಫೀಲ್ಡ್ ಆಫ್ ವ್ಯೂ ಜಾಸ್ತಿ. ಸೊ ನಿಮಗೆ ಇಲ್ಲಿಂದನೂ ಬಂದು ರಿಫ್ಲೆಕ್ಟ್ ಆಗುತ್ತೆ, ಇಲ್ಲೂ ಬಂದು ರಿಫ್ಲೆಕ್ಟ್ ಆಗುತ್ತೆ, ಇಲ್ಲೂ ಬಂದು ರಿಫ್ಲೆಕ್ಟ್ ಆಗುತ್ತೆ. ಅದೇ ಈ ಕಾನ್ವೆಕ್ಸ್ ಮಿರರ್ ಬದಲು ಇಫ್ ಐ ವುಡ್ ಹ್ಯಾವ್ ಯೂಸ್ಡ್ ಕಾನ್ಕೇವ್ ಮಿರರ್ ಆಫ್ ದ ಸೇಮ್ ಸೈಜ್, ಸೊ ಅವಾಗೇನಾಗುತ್ತೆ, ಹಿಂಗಿರೋದು ಇಲ್ಲೂ ಕಾಣಿಸಲ್ಲ, ಇದು ಕಾಣಿಸಲ್ಲ, ಹೌದೋ ಇಲ್ಲೋ? ಸೊ ದಟ್ಸ್ ದ ರೀಸನ್ ಕಾನ್ವೆಕ್ಸ್. ಆ್ಯಂಡ್ ಅಗೇನ್ ಅದು ಕಾಣಿಸುತ್ತೋ ಬಿಡುತ್ತೋ ಸೆಕೆಂಡ್ರಿ, ಬಟ್ ನಿಮ್ಮ ಕಾನ್ಕೇವ್ ಮಿರರ್ ಏನಾಗುತ್ತೆ, ಇನ್ವರ್ಟೆಡ್ ಕಾಣಿಸುತ್ತೆ. ದೂರ ಇತ್ತು ಅಂದರೆ ಇನ್ವರ್ಟ್ ಕಾಣಿಸುತ್ತೆ. ನಿಮಗೆಲ್ಲೋ ಹಿಂದೆ ಬೈಕ್ ಯಾವನೋ ಹೊಡ್ಕೊಂಡು ಬರ್ತಿದ್ದಾನೆ ಅಂದರೆ ಬೈಕ್ ಇಮೇಜ್ ಏನಾಗಿರುತ್ತೆ, ಉಲ್ಟಾಗಿರುತ್ತೆ. ಇದು ಯಾವುದಪ್ಪ ಇದು, ಅವ್ನು ಸೀದಾ ಬರ್ತೀನೋ ಉಲ್ಟಾ ಬರ್ತೀನೋ ಅಂತ ಕನ್ಫ್ಯೂಸ್ ಆಗುತ್ತೆ ತಾನೆ. ಸೊ ಅದಕ್ಕೆ. ಆ್ಯಂಡ್ ಇದಕ್ಕೆ ಎಕ್ಸಾಂಪಲ್ ಕೇಳಿದ್ರು ಅಂದರೆ ಬೆಸ್ಟ್ ಎಕ್ಸಾಂಪಲ್ ಇಸ್ ಲ್ಯಾಟ್ರಲಿ ಇನ್ವರ್ಟೆಡ್. ಅಂದರೆ ಹಿಂದೆ ಕೇಳಿದ್ದಾರೆ. ಸೊ 2019 ಅನಿಸುತ್ತೆ ಒಂದು ಇಮೇಜ್ ಕೊಟ್ಟಿದ್ದಾರೆ ಎಲ್ ಅಂತ. ಸೊ ಇಮೇಜ್ ಫಾರ್ಮೇಷನ್ ಆದಾಗ ಏನಾಗುತ್ತೆ, ಸೊ ಲ್ಯಾಟ್ರಲಿ ಇನ್ವರ್ಟೆಡ್ ಆದಾಗ ಕಾನ್ವೆಕ್ಸ್ ಮಿರರಲ್ಲಿ ನಿಮಗೆ ರಿವರ್ಸ್ ಆಗುತ್ತೆ. ಬೆಸ್ಟ್ ಎಕ್ಸಾಂಪಲ್ ಅಂದರೆ ಆ್ಯಂಬುಲೆನ್ಸ್. ಸೊ ಆ್ಯಂಬುಲೆನ್ಸಲ್ಲಿ ಏನಿರುತ್ತೆ, ರಿವರ್ಸ್ ಇರುತ್ತೆ. ಆ್ಯಂಡ್ ಇಟ್ಸ್ ನಾಟ್ ಜಸ್ಟ್ ರಿವರ್ಸ್, ಸೊ ಲೆಟರ್ಸು ಲ್ಯಾಟ್ರಲಿ ಇನ್ವರ್ಟೆಡ್ ಆಗಿರುತ್ತೆ. ಓಕೆ, ಅದಕ್ಕೆ ಕಾನ್ವೆಕ್ಸ್ ಮಿರರಲ್ಲಿ ಅದು ಸೀದಾ ಕಾಣಿಸುತ್ತೆ. ಆ್ಯಂಬುಲೆನ್ಸ್ ಅಂತ ಅಲ್ಲಿ ಆ್ಯಂಬುಲೆನ್ಸ್ ಮೇಲೆ ಲೆಟರ್ ಇನ್ವರ್ಟ್ ಆಗಿರುತ್ತೆ, ಬಟ್ ನಿಮಗೆ ಮಿರರಲ್ಲಿ ನೋಡಿದಾಗ ಆ್ಯಂಬುಲೆನ್ಸ್ ಅಂತ ಕ್ಲೀನಾಗಿ ಓದ್ಬೋದು. ದಾರಿ ಕೊಡ್ತೀರಾ, ಹೌದೋ ಇಲ್ಲ? ಎಮರ್ಜೆನ್ಸಿಲಿ ಇರೋರು ದಾರಿ ಬೇಕು ತಾನೆ. ಸೊ ನೆಕ್ಸ್ಟು ಸ್ಟ್ರೀಟ್ ಲ್ಯಾಂಪ್ಸು. ಅಗೇನ್ ಡೈವರ್ಜ್ ಮಾಡಬೇಕು. ಸೊ ಲೈಟ್ ರೇಸ್ ಬಿದ್ದಿದ್ದು ಡೈವರ್ಜ್ ಆಗಬೇಕು, ಜಾಸ್ತಿ ದೂರ ಹೋಗಬೇಕು. ಓಕೆ, ಟಾಲ್ ಬಿಲ್ಡಿಂಗ್ ಇನ್ ಎ ಕಾನ್ವೆಕ್ಸ್ ಮಿರರ್. ಫೈನ್. ಸೊ ಕಾನ್ಕೇವ್ ಮಿರರ್, ಕಾನ್ವೆಕ್ಸ್ ಮಿರರ್, ಅಗೇನ್ ನಿಮಗೆ ಏನು ಡೆಫಿನೇಷನ್ಸು ಜಸ್ಟ್ ಬ್ರೀಫಾಗಿ ಎಲ್ಲ ಒಂದೇ ಕಡೆ ಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ, ನಾನು ಇರ್ತೀನಿ, ನಾನು ಮಾಡಿದೆ ಅಂತ ಬೇಕಲ್ಲ. ಓಕೆ, ನೆಕ್ಸ್ಟು ಇದು ಗೊತ್ತಿರಲಿ. ನೆಕ್ಸ್ಟ್ ಆ್ಯಂಡ್ ಅಗೇನ್ ಮಿರರ್ ಫಾರ್ಮುಲಾ, ಲೆನ್ಸ್ ಫಾರ್ಮುಲಾ, ಮಿರರ್ ಫಾರ್ಮುಲಾ 1/v + 1/u = 1/f. ವಿ ಅಂದರೆ ಇಮೇಜ್ ಡಿಸ್ಟೆನ್ಸ್, ಯು ಅಂದರೆ ಆಬ್ಜೆಕ್ಟ್ ಡಿಸ್ಟೆನ್ಸ್, ಎಫ್ ಅಂದರೆ ಫೋಕಲ್ ಲೆಂತ್. ಸೊ ಸೈನ್ ಕನ್ವೆನ್ಷನ್ ಬೇಕು ಅಂದರೆ ಪಾಸಿಟಿವ್ ಯಾವಾಗ? ಸಿಂಪಲ್, ಮೇಲಿರೋದೆಲ್ಲ ಪಾಸಿಟಿವ್. ಮೇಲಿತ್ತು ಅಂದರೆ ಪಾಸಿಟಿವ್, ಪ್ರಿನ್ಸಿಪಲ್ ಆಕ್ಸಿಸ್ ಕೆಳಗಿತ್ತು ಅಂದರೆ ಹೈಟ್ ನೆಗೆಟಿವ್, ಪೋಲಿಂದ ಲೆಫ್ಟ್ ಸೈಡ್ ಇತ್ತು ಅಂದರೆ ನೆಗೆಟಿವ್. ಮೇಲಿರಲಿ ಕೆಳಗಿರಲಿ ಆಬ್ಜೆಕ್ಟ್ ಆಯಿತು, ಇಮೇಜ್ ಡಿಸ್ಟೆನ್ಸ್ ಆಯಿತು, ನೆಗೆಟಿವ್. ಪೋಲಿಂದ ರೈಟ್ ಸೈಡು ಬರೋದು ಒಂದೇ, ಇಮೇಜ್ ಡಿಸ್ಟೆನ್ಸ್ ಒಂದೇ ನಿಮಗೆ ಪೋಲಿಂದ ರೈಟ್ ಸೈಡಿಗೆ ಬರುತ್ತೆ. ಆಬ್ಜೆಕ್ಟ್ ಡಿಸ್ಟೆನ್ಸ್ ಇಸ್ ಆಲ್ವೇಸ್ ಲೆಫ್ಟ್ ಸೈಡ್, ಆಲ್ವೇಸ್ ನೆಗೆಟಿವ್. ಅದು ಒಂದು ಫಿಕ್ಸ್ ಇರುತ್ತೆ. ಇಮೇಜು ಲೆಫ್ಟಿಗೆ ಬರ್ಬೋದು, ರೈಟಿಗೆ ಬರ್ಬೋದು, ಆದರೆ ಆಬ್ಜೆಕ್ಟ್ ಯಾವತ್ತೂ ಲೆಫ್ಟೇ. ಮಿರರ್ ತೊಗೊಳ್ರಿ, ಲೆನ್ಸ್ ತೊಗೊಳ್ರಿ, ಇಟ್ ಡಸಂಟ್ ಚೇಂಜ್. ನಿಮ್ಗೆ ಕೇಳ್ಬೋದು, ಸೊ ವಾಟ್ ಈಸ್ ಒನ್ ಥಿಂಗ್ ದಟ್ ಡಸ್ ನಾಟ್ ಚೇಂಜ್ ಇನ್ ಎ ಸೈನ್ ಕನ್ವೆನ್ಷನ್ ಅಂದರೆ ದಟ್ ಈಸ್ ಆಬ್ಜೆಕ್ಟ್ ಡಿಸ್ಟೆನ್ಸ್ ಆ್ಯಂಡ್ ಹೈಟ್ ಆಫ್ ಆಬ್ಜೆಕ್ಟ್.
So this is the only thing. This is the only thing which does not change. Height of object is always positive. Object distance is always negative. So h ಯಾವತ್ತು ಪಾಸಿಟಿವ್ ಇರುತ್ತೆ, ಆಬ್ಜೆಕ್ಟ್ ಡಿಸ್ಟೆನ್ಸ್ ಯಾವತ್ತು ನೆಗೆಟಿವ್ ಇರುತ್ತೆ. ಸೊ ದಿಸ್ ಇಸ್ ಒನ್ ವಿಚ್ ರಿಮೈನ್ಸ್ ಸೇಮ್. ಲೆನ್ಸ್ ಆಗಲಿ ಮಿರರ್ ಆಗಲಿ, ಯಾವುದೇ ಲೆನ್ಸ್ ಆಗಲಿ ಯಾವುದೇ ಮಿರರ್ ಆಗಲಿ, ಓಕೆ, ಗೊತ್ತಿರಲಿ. ಆ್ಯಂಡ್ ಅಗೇನ್ ಮ್ಯಾಗ್ನಿಫಿಕೇಶನ್, ಓಕೆನಾ. ಸೊ ನೆಕ್ಸ್ಟು ಸೊ ಸೈನ್ ಕನ್ವೆನ್ಷನ್ಸು ಇದಾಗಲಿ ಅಂದರೆ ಇನ್ನೊಂದು ವೀಡಿಯೋಲಿ ಇನ್ ಡೆಪ್ತಾಗಿ ಮಾಡಿದ್ದೀನಿ. ನಿಮಗೆ ಜಸ್ಟ್ ಬ್ರೀಫ್ ಆಗಬೇಕು ಅಂದರೆ ಸ್ಕ್ರೀನ್ಶಾಟ್ ತೊಗೊಳ್ರಿ. ಫೈನ್. ಸೊ ಕಾನ್ಕೇವ್ ಮಿರರಲ್ಲಿ ಅಗೇನ್ ಹೇಳೋದ್ನಲ್ಲ, ಫೋಕಲ್ ಲೆಂತು ಲೆಫ್ಟ್ ಸೈಡ್ ಇರುತ್ತೆ ನೆಗೆಟಿವು, ಕಾನ್ವೆಕ್ಸಲ್ಲಿ ರೈಟ್ ಸೈಡ್ ಇರುತ್ತೆ ಪಾಸಿಟಿವು. ಸೊ ಐ ಹ್ಯಾವ್ ಟೋಲ್ಡ್ ಇನ್ ಡೀಟೇಲ್. ಸೊ ಡಿಸ್ಕ್ರಿಪ್ಷನಲ್ಲಿ ವಿಡಿಯೋ ಲಿಂಕ್ ಹಾಕಿರ್ತೀನಿ, ಚೆಕ್ ಮಾಡಿರಿ. ರಿಫ್ರಾಕ್ಷನ್ ನೋಡೋಣ. ಸೊ ಸೆಕೆಂಡ್ ಪಾರ್ಟು. ಸೊ ರಿಫ್ರಾಕ್ಷನ್ ಅಂತ ಏನಂತ ಕೇಳ್ಬೋದು. ಸೊ ಎಲ್ಲ ಆಗುತ್ತೆ ರೆಕ್ಟ್ಯಾಂಗ್ಯುಲರ್ ಗ್ಲಾಸ್ ಸ್ಲ್ಯಾಬು. ಡೆಫಿನಿಷನ್ ಕೇಳಿದ್ರೆ 1 ಮಾರ್ಕ್ಸು. ಸೊ ಏನು, ದ ಫಿನೋಮಿನಾ ಆಫ್ ಚೇಂಜ್ ಇನ್ ಪಾತ್ ಲೈಟ್ ವೆನ್ ಇಟ್ ಪಾಸಸ್ ಫ್ರಮ್ ಒನ್ ಮೀಡಿಯಮ್ ಟು ಅನದರ್ ಅಂತ ಅಷ್ಟೇ ಬರೆಯೋಕ್ಕೆ ಹೋಗಬೇಡ್ರಿ. ಪಾಸಸ್ ಫ್ರಮ್ ಒನ್ ಆಪ್ಟಿಕಲ್ ಮೀಡಿಯಮ್ ಟು ಅನದರ್. ಸೊ ಆಪ್ಟಿಕಲ್ ಅನ್ನೋದ ಮೆನ್ಷನ್ ಮಾಡ್ರಿ. ಫ್ರಮ್ ಒನ್ ಆಪ್ಟಿಕಲ್ ಮೀಡಿಯಮ್ ಟು ಅನದರ್ ಆಪ್ಟಿಕಲ್. ಸೊ ಯು ಆರ್ ಸೇಯಿಂಗ್ ಅಬೌಟ್ ಆಪ್ಟಿಕಲ್. ಸೊ ಲೈಟ್ ರೇ ಬಂತು. ಸೊ ಆ್ಯಂಡ್ ಅಗೇನ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮಲ್ಲಿ ಚೆಕ್ ಮಾಡಿರಿ. ಸೊ ಹೆಂಗೆ ಯಾವ ಥರ ಕ್ವಶನ್ಸ್ ಕೇಳಬಹುದು ಅಂತ ಚೆಕ್ ಮಾಡಿರಿ, ಮಿಸ್ ಮಾಡಬೇಡ್ರಿ. ಸೊ ವೇರ್ ಹ್ಯಾವ್ ಟೋಲ್ಡ್ ಇನ್ ಡೆಪ್ತ್. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಏನು ಹೆಂಗೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸು, ಆ್ಯಂಗಲ್ ಆಫ್ ರಿಫ್ರಾಕ್ಷನ್ನು ಅಥವಾ ಎಮರ್ಜೆನ್ಸು ಹೇಳಿದ್ದೀನಿ, ಚೆಕ್ ಮಾಡಿರಿ. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಇದು ರೇರರ್ ಮೀಡಿಯಮ್, ದಿಸ್ ಇಸ್ ಡೆನ್ಸರ್ ಮೀಡಿಯಮ್. ಯಾಕೆ? ಆಪ್ಟಿಕಲ್ ಡೆನ್ಸಿಟಿ ಕಮ್ಮಿ ಇರುತ್ತೆ. ಆಪ್ಟಿಕಲ್ ಡೆನ್ಸಿಟಿ, ನಾಟ್ ನಾರ್ಮಲ್ ಡೆನ್ಸಿಟಿ. ಡಿಫ್ರೆನ್ಸ್ ಏನು ಅಂತ ಆಮೇಲೆ ಹೇಳ್ತೀನಿ. ಸೊ ಆಪ್ಟಿಕಲಿ ರೇರರ್ ಮೀಡಿಯಮ್, ಆಪ್ಟಿಕಲಿ ಡೆನ್ಸರ್ ಮೀಡಿಯಮ್. ಸೊ ಲೈಟ್ ರೇ ಏನಾಗುತ್ತೆ, ರೇರರಿಂದ ಡೆನ್ಸರ್ಗೆ ಬರಬೇಕಾದ್ರೆ ಬೆಂಡ್ಸ್ ಟುವರ್ಡ್ಸ್ ದ ನಾರ್ಮಲ್. ಸೊ ಡೆನ್ಸರಿಂದ ರೇರರ್ಗೆ ಹೋಗ್ಬೇಕಾದ್ರೆ ಅವೇ ಫ್ರಮ್ ದ ನಾರ್ಮಲ್. ಓಕೆ, ಸೊ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಇದು ನೀವು ಚೆಕ್ ಮಾಡಿದ್ರಿ ಅಂದರೆ ಸೇಮ್ ಇರುತ್ತೆ. ಯಾಕೆ? ಟ್ರಯಾಂಗಲ್ಲು ಹಿಂದೆ 9th ಸ್ಟ್ಯಾಂಡರ್ಡು, ನೀವು 9th ಸ್ಟ್ಯಾಂಡರ್ಡ್ಗೆ ಹೋದ್ರೆ ಗೊತ್ತಾಗುತ್ತೆ. ಸೊ ಇದು ಯಾಕೆ ಸೇಮ್ ಇರುತ್ತೆ? ಪ್ಯಾರಲಲ್ ರೇಸ್ 9th ಓದಿದ್ದೀರಲ್ಲ. ಸೊ ಪ್ಯಾರಲಲ್ ರೇಸಲ್ಲಿ ಈ 2 ಆ್ಯಂಗಲ್ ಏನು, ಈ 2 ಆ್ಯಂಗಲ್ ಏನು ಅಂತ 9th ಓದಿರ್ತಾರೆ. ಆ್ಯಂಡ್ ಅಗೇನ್ ಅಪ್ಲಿಕೇಶನ್ ಬೇಸ್ಡ್ ಪ್ರಾಬ್ಲಮಲ್ಲಿ ಮಾಡಿದ್ದೀನಿ, ಚೆಕ್ ಮಾಡಿರಿ ಅದು. ಓಕೆ, ಸೊ ಆ್ಯಂಡ್ ಅಗೇನ್ ಇದ್ರದ್ದು ಡೆಫಿನೇಷನ್ಸ್ ನೋಡಬೇಕಾದ್ರೆ ಇನ್ಸಿಡೆಂಟ್ ರೇ ಸಿಂಪಲ್ಲು. ಸೊ ಲೈಟ್ ಬಂದು ಬೀಳ್ತಿದೆ, ಇನ್ಸಿಡೆಂಟ್ ರೇ. ರಿಫ್ರಾಕ್ಟೆಡ್ ರೇ, ಸೊ ಇನ್ಸಿಡೆಂಟ್ ಆದಮೇಲೆ ಒಂದು ಮೀಡಿಯಮಿಂದ ಇನ್ನೊಂದು ಮೀಡಿಯಮ್ ಹೋಗಬೇಕಾದ್ರೆ ಲೈಟ್ ಏನಾಗುತ್ತೆ, ಬೆಂಡ್ ಆಗ್ತಿದೆ. ಇಟ್ ಕ್ಯಾನ್ ಬಿ ಟುವರ್ಡ್ಸ್ ದ ನಾರ್ಮಲ್, ಅವೇ ಫ್ರಮ್ ದ ನಾರ್ಮಲ್. ಸೊ ಟುವರ್ಡ್ಸ್ ದ ನಾರ್ಮಲ್ ಯಾವಾಗ? ರೇರರ್ ಟು ಡೆನ್ಸರ್. ಅವೇ ಫ್ರಮ್ ದ ನಾರ್ಮಲ್ ಯಾವಾಗ? ಡೆನ್ಸರ್ ಟು ರೇರರ್. ಸೊ ಆಪ್ಟಿಕಲಿ ರೇರರ್ ಮೀಡಿಯಮ್ ಅಂದರೆ ಎ ಟ್ರಾನ್ಸ್ಪರೆಂಟ್ ಮೀಡಿಯಮ್ ಇನ್ ವಿಚ್ ದ ಸ್ಪೀಡ್ ಆಫ್ ಲೈಟ್ ಈಸ್ ಮೋರ್. ರೇರರ್ ಮೀಡಿಯಮ್ ಅಂದರೆ ಸ್ಪೀಡ್ ಆಫ್ ಲೈಟ್ ಜಾಸ್ತಿ ಇರುತ್ತೆ, ಡೆನ್ಸರ್ ಮೀಡಿಯಮ್ ಅಂದರೆ ಸ್ಪೀಡ್ ಆಫ್ ಲೈಟ್ ಕಮ್ಮಿ ಇರುತ್ತೆ. ಓಕೆ, ಸೊ ನೆಕ್ಸ್ಟು ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ರಿಫ್ರಾಕ್ಷನ್, ಆ್ಯಂಗಲ್ ಆಫ್ ಇನ್ಸಿಡೆನ್ಸ್, ರಿಫ್ರಾಕ್ಟೆಡ್ ರೇ, ದಿಸ್ ಈಸ್ ರಿಫ್ರಾಕ್ಟೆಡ್ ರೇ. ಓಕೆ, ನೆಕ್ಸ್ಟು ಹೇಳ್ತೀನಿ ಏನೇನಾಗುತ್ತೆ, ಹೆಂಗೆ ಬೆಂಡ್ ಆಗುತ್ತೆ ಅಂತ. ಓಕೆ, ಅದು ಹೇಳೇ ಬಂದ್ಬಿಡೋಣ. ಸೊ ಕೇಳಿಸ್ಕೊಡ್ರಿ. ರೇರರ್ ಟು ಡೆನ್ಸರ್, ರೇರರ್ ಮೀಡಿಯಮ್ ಟು ಡೆನ್ಸರ್ ಮೀಡಿಯಮ್ ಹೋಗ್ತಿದೆ ಅಂದರೆ ಟುವರ್ಡ್ಸ್ ನಾರ್ಮಲ್. ಡೆನ್ಸರ್ ಟು ರೇರರ್ ಹೋಗ್ತಿದೆ ಅಂದರೆ ಅವೇ ಫ್ರಮ್ ನಾರ್ಮಲ್. ನಾರ್ಮಲಿಂದ ದೂರ ಹೋಗ್ತಿದೆ, ನಿನ್ನ ಸವಾಸ ಬೇಡಪ್ಪ ನಡಿ ಅಂತ. ಓಕೆ, ಅಗೇನ್ ಲಾಸ್ ಆಫ್ ರಿಫ್ರಾಕ್ಷನ್. ನಾನು ಚೇಂಜ್ ಮಾಡೋಕ್ಕಾಗಲ್ಲ, ನೀವು ಚೇಂಜ್ ಮಾಡೋಕ್ಕಾಗಲ್ಲ, ಯಾರು ಚೇಂಜ್ ಮಾಡೋಕ್ಕಾಗಲ್ಲ. ಸೊ ಹೆಂಗಿದೆ ಹಾಗೆ ಬರಿಬೇಕು. ಓಕೆನಾ? ಸೊ ನೆಕ್ಸ್ಟು ಏನಿದೆ, ಇನ್ಸಿಡೆಂಟ್ ರೇ, ರಿಫ್ರಾಕ್ಟೆಡ್ ರೇ ಆ್ಯಂಡ್ ದ ನಾರ್ಮಲ್, ಟೂ ಟ್ರಾನ್ಸ್ಪರೆಂಟ್ ಮೀಡಿಯಾ ಅಟ್ ದ ಪಾಯಿಂಟ್ ಆಫ್ ಇನ್ಸಿಡೆನ್ಸ್ ಆಲ್ ಇನ್ ದ ಸೇಮ್ ಪ್ಲೇನ್. ಓಕೆ, ನೆಕ್ಸ್ಟು ರೇಷಿಯೋ ಆಫ್ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್ ಟು ಸೈನ್ ಆಫ್ ಆ್ಯಂಗಲ್ ಆಫ್ ರಿಫ್ರಾಕ್ಷನ್. ಸೊ ಸೈನ್ ಆಫ್ ಆ್ಯಂಗಲ್ ಆಫ್ ಇನ್ಸಿಡೆನ್ಸ್
to sine of angle of refraction is constant. So this is also known as refractive index. So ಈ ಕಾನ್ಸ್ಟೆಂಟ್ ಏನಿದೆ, this is also called as refractive index. ಸೊ ಈ sin I by sin R, ಸೊ ಸ್ನೆಲ್ಸ್ ಲಾ ಅಂತ ಕೇಳಬಹುದು. ಸೊ ದಿಸ್ is also known as Snell's law. Refraction, this is true for ನಿಮಗೆ where angle of incidence lies between 0 and 90 degree. Between, not even less than or greater than. So between. ಸೊ 0ಗಿಂತ ಜಾಸ್ತಿ ಇರಬೇಕು, 90ಗಿಂತ ಕಮ್ಮಿ ಇರಬೇಕು. ಓಕೆ, ಸೊ ಇಫ್ the I is angle of incidence, R is angle of refraction, then so Snell's law. So Snell's law ನೆನಪಿರಲಿ. ಸ್ನೆಲ್ಸ್ ಲಾ ಅಂದಿದ ತಕ್ಷಣ ಇದು ಯಾವುದು ಅಂತ ಅನ್ಕೋಬೇಡ್ರಿ. ಸ್ನೆಲ್ಸ್ ಲಾ ಅಂತ ಇದೆ, ವಿಚ್ ಇಸ್ ರಿಫ್ರಾಕ್ಷನ್ ಆ್ಯಂಡ್ ಈ ಕಾನ್ಸ್ಟೆಂಟು ನೆನಪಿರಲಿ. ಯಾಕೆಂದರೆ ದಿಸ್ ಕಾನ್ಸ್ಟೆಂಟ್ ಈಸ್ ಯೂಸ್ಡ್ ಇನ್ ಸೋ ಮೆನಿ ಪ್ಲೇಸಸ್, ಮೇ ಬಿ ನಾಟ್ ಡೈರೆಕ್ಟ್ಲಿ ಬಟ್ ಇಂಡೈರೆಕ್ಟ್ಲಿ. ಸೊ ನಿಮಗೆ ಈಗ ವ್ಯಾಲ್ಯೂ ಕೊಟ್ಟು 30 ಡಿಗ್ರಿ 45 ಡಿಗ್ರಿ ಅಂತ ಕೊಟ್ಟು ಕೇಳಬಹುದು, ಬಟ್ ಐ ಡೋಂಟ್ ಥಿಂಕ್ ಸೈನ್ಸು ಮ್ಯಾಥ್ಸು ಲಿಂಕ್ ಮಾಡ್ತಾರೆ ಅಂತ. ಮಾಡ್ಬೋದು, ದೆರ್ ಇಸ್ ನಥಿಂಗ್ ರಾಂಗ್, ಯಾಕಂದರೆ ಟ್ರಿಗ್ನೋಮೆಟ್ರಿ ಓದಿರ್ತೀರ. ಬಟ್ ಆಮೇಲೆ ಮಾಡಾದ್ಮೇಲೆ ಇದು ಅಪ್ಲಿಕೇಶನ್ ಬೇಸ್ ಕ್ವಶನ್ನು ಅದು ಇದು ಅಂತ ಮತ್ತೆ ಆಮೇಲೆ ಗೊತ್ತಿಲ್ಲ. ಐ ಡೋಂಟ್ ಥಿಂಕ್ ದೇ ವಿಲ್ ಡೂ, ಬಟ್ ಮಾಡಿದ್ರು ಯು ಶುಡ್ ಬಿ ಏಬಲ್ ಟು ಸಾಲ್ವ್, ಬಿಕಾಸ್ ಸೈನ್ ಐ ಗೊತ್ತು, ಸೈನ್ ಆರ್ ಗೊತ್ತು, ಸೈನ್ ವ್ಯಾಲ್ಯೂಸ್ ಗೊತ್ತು. ಓಕೆ, ಆ್ಯಂಡ್ ಅದು ಹೇಳ್ಬೋದು, ಇಲ್ಲ ನಾನು ಸೈನ್ಸ್ ಎಕ್ಸಾಮು ಅಂತ ಓದಿರ್ತೀವಿ, ಮ್ಯಾಥ್ಸ್ ಎಕ್ಸಾಮ್ ಕೇಳಿದ್ರು ಅಂದರೆ ಏನು ಮಾಡೋದು ಅಂತ. ಅದಕ್ಕೆ ಗೌರ್ಮೆಂಟು ಸೇಫ್ ಆಗಿ ಹೋಗ್ತಾರೆ, ಬಟ್ ಮುಂದೆ ಹಂಗೆ ಇರಲ್ಲ. ಸೊ ಅಗೇನ್ ಇಂಪಾರ್ಟೆಂಟು, ಸಿಂಪಲಾಗಿ ನೆನ್ಪಿಟ್ಕೊಳ್ರಿ, ಮೀಡಿಯಮ್ 1 ಮೀಡಿಯಮ್ 2. ಸೊ N21 ದೆರ್ ಆರ್ ಪ್ರಾಬ್ಲಮ್ಸ್ ವಿಚ್ ಐ ಹ್ಯಾವ್ ಸಾಲ್ವ್ಡ್, ಚೆಕ್ ಮಾಡಿರಿ. ಸೊ ಅಪ್ಲಿಕೇಶನ್ ಬೇಸ್ಡಲ್ಲಿ ಮಾಡಿರ್ತೀನಿ. ಸೊ N21 ಅಂದರೆ ಏನು? 2 ಎಲ್ಲಿದೆ? ಸ್ಟಾರ್ಟಿಂಗ್ ಇದೆಯಾ? ಸೊ ಸ್ಟಾರ್ಟಿಂಗ್ ಇತ್ತು ಅಂದರೆ ಕೆಳಗೆ ಬರುತ್ತೆ. ಸೊ 1 ಎಲ್ಲಿದೆ? ಲಾಸ್ಟಲ್ಲಿ ಇದೆಯಾ? ಮೇಲೋಗುತ್ತೆ. ಸೊ N21 ಅಂದರೆ V1 by V2, N12 ಅಂದರೆ V2 by V1. ಸರ್ ಹೆಂಗೆ ಬಂತು ಅಂದರೆ ಸಿಂಪಲಾಗಿ ಹೇಳ್ತೀನಿ. ಸೊ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1 N21. ಸೊ N21 ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2. ಸೊ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ 2? ಇಟ್ ಈಸ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2 ಡಿವೈಡೆಡ್ ಬೈ ನೆಕ್ಸ್ಟ್ 1 ಬರುತ್ತೆ. ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1. ಓಕೆ, ಸೊ ಇದನ್ನು ನೆಕ್ಸ್ಟ್ ಇನ್ನೊಂದರಲ್ಲೇ ಬರಿತೀನಿ. ಸೊ N21 ಅಂದರೆ ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2 ಡಿವೈಡ್ ಬೈ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 1. ದಿಸ್ ಇಸ್ ಥಿಂಗ್. ಸೊ ಈಗ N2 ಅಂದರೆ ವಾಟ್ ಈಸ್ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಮೀಡಿಯಮ್ 2? ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 2 ಡಿವೈಡ್ ಬೈ N1 ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್ 1. ಸೊ ಈಗ ಸಿ ಕ್ಯಾನ್ಸಲ್ ಆಯಿತು. V1 ಮೇಲೋಯ್ತು ಅಂದರೆ V1 by V2. ಸೊ ಅದೇ ರೀತಿ N12 ಸೇಮ್. ಸೊ ಸಿಂಪಲಾಗಿ ಹೇಳಬೇಕು ಅಂದರೆ ರಿಫ್ರಾಕ್ಟಿವ್ ಇಂಡೆಕ್ಸ್ NM ಅಂದರೆ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಮೀಡಿಯಮ್, ವಿಚ್ ಇಸ್ C/V. ಅಬ್ಸಲ್ಯೂಟ್ ರಿಫ್ರಾಕ್ಟಿವ್ ಇಂಡೆಕ್ಸ್. ಓಕೆ, ಆಲ್ ಗುಡ್. ನೆಕ್ಸ್ಟು ಇದೆಲ್ಲ ನೀವು ನೆನ್ಪಿಟ್ಕೋಬೇಕಾಗಿಲ್ಲ, ಆದರೆ ಒಂದೆರಡು ವ್ಯಾಲ್ಯೂಸ್ ಗೊತ್ತಿರಲಿ. ಇನ್ ಕೇಸ್ ಏನಾದರೂ ಎಕ್ಸ್ಪ್ಲೈನ್ ಮಾಡಿರಿ ಅಂತ ಕೇಳಿದ್ರು ಅಂದರೆ, ಸೊ ಯು ಶುಡ್ ಬಿ ಇನ್ ಎ ಪೊಸಿಷನ್ ಟು ಸೇ ಓಕೆ ಹೆಂಗೆ ಬಂತು ಅಂದರೆ ಇಟ್ಸ್ ಲೈಕ್ ಓಕೆ ಕಂಪೇರ್ ಮಾಡಿ ಬರೆಯೋದಕ್ಕೆ. ಇಫ್ ಯು ನೋ ದ ವ್ಯಾಲ್ಯೂಸ್ ಇಟ್ಸ್ ಗುಡ್. ಆವಾಗ ಏನನ್ಸುತ್ತೆ ಎವ್ಯಾಲ್ಯೂಟರ್ಸ್ಗೆ, ಹುಡುಗನಿಗೆ ಅಥವಾ ಸ್ಟೂಡೆಂಟ್ಗೆ, ಹುಡುಗಿಗೆ, ಎನಿವನ್, ಸೊ ಈ ಸ್ಟೂಡೆಂಟ್ಗೆ ದೇ ನೋ ದ ಕಾನ್ಸೆಪ್ಟ್ಸ್. ಇಟ್ಸ್ ಸುಮ್ಮನೆ ಏನೇನೋ ಬರೀತಿಲ್ಲ, ಸೊ ಅರ್ಥ ಮಾಡ್ಕೊಂಡು ಬರೀತಿದ್ದಾರೆ ಆ್ಯಂಡ್ ದೇ ನೋ ಇನ್ ಡೆಪ್ತ್ ಅಂತ ಅನ್ಸುತ್ತೆ. ಓಕೆ, ಸೊ ಏರ್ ಆಯಿತು, ಇನ್ನೊಂದಾಯಿತು, ಜಸ್ಟ್ ಒಂದು ಚೆಕ್ ಮಾಡಿರಿ. ಸೈಡಿಗೆ ಹೋಗ್ತೀನಿ, ಜಸ್ಟ್ ಚೆಕ್ ಮಾಡಿರಿ. ಓಕೆ, ಸೊ ಯಾಕೆ ಹೇಳಿದೆ ಅಂದರೆ ಏರ್ ಅಂತೂ ಎಲ್ಲ ಗೊತ್ತಿರುತ್ತೆ. ಏರ್ ಆಯಿತು ಅಥವಾ ವಾಟರ್ 1.33 ನೆನ್ಪಿಟ್ಕೊಳ್ರಿ. ನೆಕ್ಸ್ಟ್ ಬೆನ್ಸಿನ್ 1.5 ಕೇಳೋ ಚಾನ್ಸಸ್ ಜಾಸ್ತಿ ಇರುತ್ತೆ. ಯಾವಾಗ ಗೊತ್ತಾ? ಇಫ್ ಯು ವಾಂಟ್ ಟು ಫೈಂಡ್ ದ ಸ್ಪೀಡ್ ಆಫ್ ಲೈಟ್ ಇನ್ ಬೆನ್ಸಿನ್, ಬಿಕಾಸ್ ಇಟ್ಸ್ ಈಸಿ.
2 × 10⁸ ಮೀಟರ್/ಸೆಕೆಂಡ್ ಬರುತ್ತೆ, ಆರಾಮ್ ಮಾಡ್ಬೋದು. ಆ್ಯಂಡ್ ಡೈಮಂಡ್ದು ಕೇಳಿದ್ರು ಅಂದರೆ ದೇ ವಿಲ್ ಆಸ್ಕ್ ವಾಟ್ ಈಸ್ ದ ಮೀನಿಂಗ್ ಆಫ್ 2.42. ಸೊ ಇದ್ರ ಮೀನಿಂಗ್ ಏನು? ಸೊ 2.42 ಮೀನಿಂಗ್ ಏನು ಅಂದರೆ ಹೇಳಿದ್ದೀನಾ? ಇಲ್ಲ. ಸೊ 2.42 ಮೀನಿಂಗ್ ಏನು ಅಂದರೆ, ಸೊ 2.42 ಸೊ ರಿಫ್ರಾಕ್ಟಿವ್ ಇಂಡೆಕ್ಸ್ ಆಫ್ ಡೈಮಂಡ್, ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಡಿವೈಡ್ ಬೈ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್. ರೇಷಿಯೋ ಅಂತ ಆದರೂ ಹೇಳ್ಬೋದು. ಸೊ ಇಲ್ಲೇನಿದೆ 2.42 ರಿಫ್ರಾಕ್ಟಿವ್ ಇಂಡೆಕ್ಸು. ಸೊ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಸೇಮ್ ಇರುತ್ತೆ, ವಿ ಡಿ ಇರುತ್ತೆ. ಹೇಳಬೇಕಾದ್ರೆ ರೇಷಿಯೋ ಆಫ್ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಟು ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್ ಈಸ್ 2.42. ಆರ್ ಇದನ್ನೇ ನೀವು ಲೆಫ್ಟ್ ರೈಟಿಗೆ ಕಳಿಸಿದ್ರಿ ಅಂದರೆ 2.42 ಇಂಟು ವಿ ಡಿ ಇಸ್ ಸಿ. ಸೊ ಸ್ಪೀಡ್ ಆಫ್ ಲೈಟ್ ಇನ್ ಏರ್ ಆರ್ ವ್ಯಾಕ್ಯೂಮ್ ಇಸ್ 2.42 ಟೈಮ್ಸ್ ಸ್ಪೀಡ್ ಆಫ್ ಲೈಟ್ ಇನ್ ಡೈಮಂಡ್. ಓಕೆ. ಲೆನ್ಸ್. ಸೊ ಇದು ಯಾವುದಿದು? ಯಾವ ಲೆನ್ಸು? ವಿಚ್ ಇಸ್ ದಿಸ್? ಕಾನ್ವೆಕ್ಸ್. ವಿಚ್ ಇಸ್ ದಿಸ್? ಕಾನ್ಕೇವ್. ಓಕೆ. ಸೊ ಕಾನ್ವೆಕ್ಸಲ್ಲಿ ಏನಾಗುತ್ತೆ? ಪ್ಯಾರಲಲ್ ರೇಸು ಒಂದು ಪಾಯಿಂಟಲ್ಲಿ ಮೀಟ್ ಆಗುತ್ತೆ. ಕಾನ್ಕೇವಲ್ಲಿ ಏನಾಗುತ್ತೆ? ಡೈವರ್ಜ್ ಆಗುತ್ತೆ. ಹಿಂದೆ ತೊಗೊಂಡ್ವಿ ಅಂದರೆ ಒಂದು ಪಾಯಿಂಟಲ್ಲಿ ಮೀಟ್ ಆಗ್ತಿರುತ್ತೆ. ಓಕೆ. ನೆಕ್ಸ್ಟು ಡೆಫಿನೇಷನ್ಸ್ ಇದೆ. ಸೊ ಡೆಫಿನೇಷನ್ಸ್ ನೋಡ್ಕೊಳ್ರಿ. ಕಾನ್ವೆಕ್ಸ್ ಲೆನ್ಸ್ ಅಂದರೆ ಏನು, ಕಾನ್ಕೇವ್ ಲೆನ್ಸ್ ಅಂದರೆ ಏನು, ಸೊ ಡೀಟೇಲಾಗಿ ಕೊಟ್ಟಿದ್ದೀನಿ. ನೀವು ಯಾವ ಪಾಯಿಂಟ್ ಬೇಕಾದರೂ ಬರೀಬೋದು. ಸೊ ಹೆಂಗಿರುತ್ತೆ ಏನು ಅಂತೆಲ್ಲ ಹೇಳಿದ್ದೀನಿ. ಸೊ ಒಂದು ತೊಗೊತೀನಿ. ಸೊ ಲೆನ್ಸ್ ಅಂದರೆ ಏನು? ಟ್ರಾನ್ಸ್ಪರೆಂಟ್ ಮೆಟೀರಿಯಲ್ ಬೌಂಡೆಡ್ ಬೈ 2 ಸರ್ಫೇಸಸ್. 2 ಸರ್ಫೇಸ್ ಇರುತ್ತೆ. ಆಫ್ ವಿಚ್ 1 ಆರ್ ಬೋತ್ ಸರ್ಫೇಸ್ ಆರ್ ಸ್ಪೆರಿಕಲ್. ನಿಮಗೆ ಡಬಲ್ ಇದೆ ಅಂದರೆ 2 ಸರ್ಫೇಸು ಸ್ಪೆರಿಕಲ್ಲೇ ಇದೆ. ಬಟ್ ಅವಾಗಲೂ ಹಾಗೆ ಆಗಬೇಕು ಅಂತ ಇಲ್ಲ. ಸೊ ಕೆಲವೊಂದು ಲೆನ್ಸಸ್ ಇರುತ್ತೆ, ಒಂದು ಪ್ಲೇನ್ ಇರುತ್ತೆ, ಇನ್ನೊಂದು ಸ್ಪೆರಿಕಲ್ ಇರುತ್ತೆ. ಅಥವಾ ಒಂದು ಪ್ಲೇನ್ ಇರುತ್ತೆ ಹಿಂಗೆ, ಇನ್ನೊಂದು ಸ್ಪೆರಿಕಲ್ ಇರುತ್ತೆ. ಸೊ ದೇರ್ ಆರ್ ಸಚ್ ಲೆನ್ಸಸ್ ಆಲ್ಸೋ. ಸಿಂಗಲ್ ಕಾನ್ವೆಕ್ಸು, ಸಿಂಗಲ್ ಕಾನ್ಕೇವ್. ಸೊ ಹಾಗೆ ನೀವು ಓದ್ತಿರೋದು ಡಬಲ್ ಕಾನ್ವೆಕ್ಸ್, ಡಬಲ್ ಕಾನ್ಕೇವ್. ಓಕೆನಾ? ಕಾನ್ವೆಕ್ಸ್ ಲೆನ್ಸ್ ಟು ಬಲ್ಜಿಂಗ್ ಔಟ್ಸೈಡು, ಥಿಕ್ಕರ್ ಅಟ್ ಮಿಡಲ್. ಸೊ ಮಿಡಲಲ್ಲಿ ಏನಿರುತ್ತೆ? ಥಿಕ್ ಇರುತ್ತೆ. ಎಡ್ಜಸ್ಸಲ್ಲಿ ಏನಿರುತ್ತೆ? ತಿನ್ ಇರುತ್ತೆ. ಸೊ ಡಬಲ್ ಕಾನ್ವೆಕ್ಸ್. ಎ ಕಾನ್ವೆಕ್ಸ್ ಲೆನ್ಸ್ ಇಸ್ ಕನ್ವರ್ಜಿಂಗ್ ಇರುತ್ತೆ. ನೆಕ್ಸ್ಟು ಕನ್ವರ್ಜ್ ಅಟ್ ಎ ಸಿಂಗಲ್ ಪಾಯಿಂಟ್. ಸೊ ಥಿಕ್ ಎಲ್ಲಿರುತ್ತೆ, ತಿನ್ ಎಲ್ಲಿರುತ್ತೆ? ಡಿಫ್ರೆನ್ಸು ಕೇಳ್ಬೋದು. ಸೊ ಡಿಫ್ರೆನ್ಸ್ ಕೇಳಿದ್ರು ಅಂದರೆ ಅಪೋಸಿಟ್ ಬರೀತೀರಾ. ಸೊ ಇನ್ನೊಂದು ಏನಿರುತ್ತೆ? ಡೈವರ್ಜ್ ಮಾಡುತ್ತೆ. ಓಕೆ. ಸೊ 3 ಪಾಯಿಂಟು, ಮಿಡಲಲ್ಲಿ ತಿಕ್ಕೋ, ಎಡ್ಜಸ್ಸಲ್ಲಿ ತಿಕ್ಕೋ, ಕನ್ವರ್ಜ್ ಮಾಡುತ್ತೋ, ಡೈವರ್ಜ್ ಮಾಡುತ್ತೋ. ಸೊ ಬರೋದ್ರಿ ಅಂದರೆ 3 ಪಾಯಿಂಟ್ ಆಯಿತು. ನೆಕ್ಸ್ಟ್ ಇದ್ರ ಜೊತೆ ಇನ್ನೂ ಆ್ಯಕ್ಚುಲಿ ಪವರ್ನೂ ಹೇಳ್ಬೋದು. ಡಿಫ್ರೆನ್ಸಸ್ ಕೇಳಿದ್ರು ಅಂದರೆ ಕಾನ್ವೆಕ್ಸ್ ಲೆನ್ಸಲ್ಲಿ ಪವರ್ ಪಾಸಿಟಿವ್, ಕಾನ್ಕೇವ್ ಲೆನ್ಸಲ್ಲಿ ಪವರ್ ನೆಗೆಟಿವ್. ವೈ? ಡಿಪೆಂಡಿಂಗ್ ಆನ್ ದ ಫೋಕಲ್ ಲೆಂತ್. ಮುಂದೆ ಬರೋಣ, ಬಟ್ ಹೇಳಿದ್ದು. ಓಕೆ. ಸೊ ಹೆಂಗಾಗತ್ತೆ ಅಂತ ಆಗಲೇ ಹೇಳಿದ್ದೀನಿ. ನೆಕ್ಸ್ಟು ಆಪ್ಟಿಕಲ್ ಸೆಂಟರ್ ಅಂದರೆ ಏನು? ಅಲ್ಲಿ ಪೋಲ್ ಹೆಂಗೋ ಇಲ್ಲಿ ಆಪ್ಟಿಕಲ್ ಸೆಂಟರ್ ಹಂಗೆ ಮಿಡಲ್ ಪಾಯಿಂಟ್. ಓಕೆ. ಸೊ ಪ್ರಿನ್ಸಿಪಲ್ ಆಕ್ಸಿಸ್ ಸೇಮ್, ಇಮ್ಯಾಜಿನರಿ ಲೈನ್ ಪಾಸಿಂಗ್ ಥ್ರೂ ಥ್ರೂ ದ ಆಪ್ಟಿಕಲ್ ಸೆಂಟರ್ ಆ್ಯಂಡ್ ಸೆಂಟರ್ ಆಫ್ ಕರ್ವೇಚರ್. ಅಲ್ಲಿ ಪೋಲು, ಮಿರರಲ್ಲಿ ಪೋಲು ಸೆಂಟರ್ ಆಫ್ ಕರ್ವೇಚರು, ಲೆನ್ಸಲ್ಲಿ ಆಪ್ಟಿಕಲ್ ಸೆಂಟರು ಸೆಂಟರ್ ಆಫ್ ಕರ್ವೇಚರ್. ಸೊ ಪ್ರಿನ್ಸಿಪಲ್ ಫೋಕಸ್ ಅಗೇನ್ ಇಲ್ಲಿ ಎರಡೂ ಬರೀಬೇಕು. ಜನರಲ್ಲಾಗಿ ಕೇಳಿದ್ರು ಅಂದರೆ ಪ್ಯಾರಲಲ್ ಟು ಪ್ರಿನ್ಸಿಪಲ್ ಆಕ್ಸಿಸ್ ಕನ್ವರ್ಜ್ ಆರ್ ಅಪಿಯರ್ ಟು ಡೈವರ್ಜ್. ಜನರಲ್ಲಾಗಿ ಕೇಳಿದ್ರು ಅಂದರೆ. ಸ್ಪೆಸಿಫಿಕ್ಕಾಗಿ ಕಾನ್ವೆಕ್ಸ್ ಅಂತ ಕೇಳಿದ್ರು ಅಂದರೆ ಬರೀ ಕನ್ವರ್ಜ್. ಕಾನ್ಕೇವ್ ಲೆನ್ಸ್ ಪ್ರಿನ್ಸಿಪಲ್ ಫೋಕಸ್ ಬರೀರಿ ಅಂದರೆ ಅಪಿಯರ್ ಟು ಡೈವರ್ಜ್. ಒಂದೊಂದೇ ಬರೀಬೇಕು ಸಪ್ರೇಟಾಗಿ ಕೇಳಿದ್ರು ಅಂದರೆ. ಸೊ ಫೋಕಲ್ ಲೆಂತ್ ಏನು? ಡಿಸ್ಟೆನ್ಸ್ ಬಿಟ್ವೀನ್ ಪ್ರಿನ್ಸಿಪಲ್ ಫೋಕಸ್ ಆ್ಯಂಡ್ ಆಪ್ಟಿಕಲ್ ಸೆಂಟರ್. ಓಕೆ. ಸೊ ಅಗೇನ್ ಇಮೇಜ್ ಅಂದರೆ ಲೈಟ್ ಹೆಂಗೆ ಹೋಗುತ್ತೆ? ಪ್ಯಾರಲ್ ಇತ್ತು ಅಂದರೆ ಪ್ರಿನ್ಸಿಪಲ್ ಫೋಕಸ್ಸು. ನೆಕ್ಸ್ಟ್ ಇಲ್ಲಿ ಪ್ಯಾರಲ್ ಇತ್ತು ಅಂದರೆ ಡೈವರ್ಜ್ ಆಗುತ್ತೆ, ಹಿಂದೆ ಎಕ್ಸ್ಟೆಂಡ್ ಮಾಡಿದ್ರೆ ಪ್ರಿನ್ಸಿಪಲ್ ಫೋಕಸ್ಸು. ಅಗೇನ್ ಇಲ್ಲಿ ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಯಿತು ಅಂದರೆ ಪ್ಯಾರಲಲ್ ಆಗುತ್ತೆ. ಇಲ್ಲಿ ಎಕ್ಸ್ಟೆಂಡ್ ಮಾಡಿದ್ರಿ ಪ್ರಿನ್ಸಿಪಲ್ ಫೋಕಸಿಂದ ಪಾಸ್ ಆಗ್ತಿತ್ತು ಅಂದರೆ ಪ್ಯಾರಲಲ್ ಆಗುತ್ತೆ. ಆಪ್ಟಿಕಲ್ ಸೆಂಟರಿಂದ ಪಾಸ್ ಆಯಿತು ಅಂದರೆ ಸೀದಾ ಹೋಗುತ್ತೆ. ಇಲ್ಲಿರೋದು 3 ಆರಾಮ್ ಬಿಂದಾಸ್. ಇಮೇಜ್ ಫಾರ್ಮೇಷನ್ ಲೆನ್ಸದು ಕೇಳಿದ್ರು ಅಂದರೆ ಅಷ್ಟು ಈಸಿ. ಯಾಕೆ? ಇರೋದು 2 ಯೂಸ್ ಮಾಡಬೇಕಾಗಿರೋದು. ಒಂದು ಪ್ಯಾರಲಲ್ಲು ಇನ್ನೊಂದು ಆಪ್ಟಿಕಲ್ ಸೆಂಟರು. ಹಾಕಿದ್ರಿ ಅಂದರೆ ಮುಗೀತು. 2 ಲೈಟ್ ರೇಸ್, ಒಂದು ಪ್ಯಾರಲಲ್ಲು ಇನ್ನೊಂದು ಆಪ್ಟಿಕಲ್ ಸೆಂಟರ್. ಇಮೇಜ್ ಫಾರ್ಮೇಷನ್ ಮುಗೀತು.
ಯಾಕಾದರೂ ಕೇಳ್ತಾರೋ ಅನ್ಸುತ್ತೆ ಒಂದೊಂದ್ಸಲಿ, ಯಾಕಂದರೆ ಸುಮ್ಮನೆ 2 ಮಾರ್ಕ್ಸ್ ಕೊಟ್ಟಂಗೆ, ಏನೂ ಇಲ್ಲ ಆಯ್ತು ತಗೊಳ್ರಿ ಅಂದಾಗ 2 ಮಾರ್ಕ್ಸ್ ಕೊಟ್ಟಂಗೆ ಅನ್ಸುತ್ತೆ. ಅಷ್ಟು ಈಸಿ, ಸಣ್ಣ ಹುಡುಗರು ಮಾಡ್ಬೋದು. ಓಕೆನಾ. ನೆಕ್ಸ್ಟು ಕಾನ್ಕೇವ್ ಲೆನ್ಸಲ್ಲಿ 2 ಕಾನ್ವೆಕ್ಸ್ ಮಿರರ್ ಹೆಂಗೋ ಇಲ್ಲಿ ಕಾನ್ಕೇವ್ ಲೆನ್ಸ್ ಹಾಗೆ. ಸೊ ಡೈವರ್ಜ್ ಆಗುತ್ತೆ, ವರ್ಚುವಲ್ ಬರುತ್ತೆ, ಬಟ್ ಇಲ್ಲಿ ಲೆಫ್ಟ್ ಸೈಡ್ ಬರ್ತಿರುತ್ತೆ, ಆ್ಯಂಡ್ ಡೈರೆಕ್ಟ್ ಇರುತ್ತೆ. ಸೊ ಸೈಜ್ ಚಿಕ್ಕದೇ ಇರುತ್ತೆ. ಟೇಬಲ್ ಸೇಮ್ 6+2, ಆದರೆ ಕಾನ್ವೆಕ್ಸ್ ಲೆನ್ಸು ಅಲ್ಲಿ ಕಾನ್ಕೇವ್ ಮಿರರು, ಇಲ್ಲಿ ಕಾನ್ಕೇವ್ ಲೆನ್ಸು ಅಲ್ಲಿ ಕಾನ್ವೆಕ್ಸ್ ಮಿರರು. ಚೇಂಜ್ ಮಾಡಿದ್ರೆ ಅಷ್ಟೇ, ಬಟ್ ಪೊಸಿಷನ್ಸ್ ಇಲ್ಲಿ ಕೇಳಬೇಕು ಅಂದರೆ 2F1 ಅಂತ ಕೇಳ್ತಾರೆ, C1 ಅಂತ ಕೇಳಲ್ಲ, 2F1. ಸೊ ನೀವು ಬರಿಬೇಕಾದ್ರೆ F2 2F2 ಬಿಯಾಂಡ್ 2F2 at 2F2. ಸೊ F2 ಆರ್ F1. ಸೊ F1 ಅಂದರೆ ಲೆಫ್ಟ್ ಸೈಡು, F2 ಅಂದರೆ ರೈಟ್ ಸೈಡ್ ಇರುತ್ತೆ. ಸೊ F1 is ಲೆಫ್ಟ್ ಸೈಡ್, F2 is ರೈಟ್ ಸೈಡ್. F1 ಲೆಫ್ಟ್ ಸೈಡ್, F2 ರೈಟ್ ಸೈಡ್. ಸಿಮಿಲರ್ಲಿ 2F1 2F2. ಓಕೆ ಅಗೇನ್ ಫಾರ್ ಎ ಬ್ರೀಫ್ ಎಲ್ಲ ಒಂದೇ ಕಡೆ. ಸೊ ನಾನು ಇರ್ತೀನಿ, ಸ್ಕ್ರೀನ್ಶಾಟ್ ತೊಗೊಳ್ರಿ. ಓಕೆ ಸೇಮ್ ಲೆನ್ಸ್ ಫಾರ್ಮುಲಾ. ಮ್ಯಾಗ್ನಿಫಿಕೇಷನ್ ಬಂತು ಅಂದರೆ ಇಲ್ಲಿ ಪ್ಲಸ್ ಇರುತ್ತೆ, ಬಿಕಾಸ್ ಲೆನ್ಸ್ ಫಾರ್ಮುಲಾ ಅಲ್ಲಿ ಮೈನಸ್ ಬಂದಿದೆ, ಇಲ್ಲಿ ಪ್ಲಸ್ ಆಗುತ್ತೆ ಅಂದ್ಕೊಳ್ರಿ. ಮಿರರಲ್ಲಿ ಏನಿತ್ತು, ಇಲ್ಲಿ ಮೈನಸ್ ಇತ್ತು ಮಿರರಲ್ಲಿ, ಲೆನ್ಸಲ್ಲಿ ಇಲ್ಲಿ ಪ್ಲಸ್ಸು ಇಲ್ಲಿ ಮೈನಸ್ಸು, ಅಷ್ಟೇ ಚೇಂಜ್ ಆಗುತ್ತೆ ಅಷ್ಟೇ. ಸೊ ಯಾವಾಗ ಪಾಸಿಟಿವ್ ಯಾವಾಗ ನೆಗೆಟಿವು ನೋಡ್ಕೊಳ್ರಿ. ಕಾನ್ವೆಕ್ಸಲ್ಲಿ ಫೋಕಲ್ ಲೆಂತ್ ಪಾಸಿಟಿವು, ಸೊ ಪವರ್ ಏನಾಗುತ್ತೆ ಪಾಸಿಟಿವು. ಕಾನ್ಕೇವಲ್ಲಿ ಫೋಕಲ್ ಲೆಂತ್ ನೆಗೆಟಿವು, ಸೊ ಪವರ್ ವಿಲ್ ಆಲ್ಸೋ ಬಿ ನೆಗೆಟಿವ್. ಸಿಂಪಲ್. ಪವರ್ ಫೋಕಲ್ ಲೆಂತ್ ಏನಿರುತ್ತೆ ಪವರ್ ಹಾಗೆ ಅದೇ ಇರುತ್ತೆ, ಅಂದರೆ ಸೈನ್ ನಾಟ್ ವ್ಯಾಲ್ಯೂ. ಓಕೆ. ಯು ಆಲ್ವೇಸ್ ನೆಗೆಟಿವ್. ವಿ ರಿಯಲ್ ಇತ್ತು ಅಂದರೆ ಪಾಸಿಟಿವ್, ವರ್ಚುವಲ್ ಇತ್ತು ಅಂದರೆ ನೆಗೆಟಿವ್. ಇಲ್ಲಿ ಯಾವತ್ತು ವರ್ಚುವಲ್ ಆಲ್ವೇಸ್ ನೆಗೆಟಿವ್. ಸೊ ಹೈಟ್ ಆಲ್ವೇಸ್ ಪಾಸಿಟಿವ್, ರಿಯಲ್ಲು ನೆಕ್ಸ್ಟ್ ವರ್ಚುವಲ್ ಇತ್ತು ಅಂದರೆ ಏನಾಗುತ್ತೆ, ಮ್ಯಾಗ್ನಿಫಿಕೇಷನ್ ಏನಾಗುತ್ತೆ, ಎಲ್ಲ ಒಂದೇ ಕಡೆ ಕೊಟ್ಟಿದ್ದೀನಿ ನೋಡಿರಿ. ಹಿಂದೆನೂ ಕೊಟ್ಟಿದ್ದೆ, ಏನು ಮಾಡೋದು ನೋಡಿಲ್ಲ ಅಂದರೆ. ಓಕೆ. ನೆಕ್ಸ್ಟ್ ಲಾಸ್ಟ್ ಮುಗೀತು ನೋಡಿರಿ, ಎಷ್ಟು ಫಾಸ್ಟಾಗಿ ಮುಗೀತು ಅಂತ. ಸೊ ನ್ಯೂಮರಿಕಲ್ಸ್ ಮಾಡ್ತೀನಿ, PYQs ಮಾಡ್ತೀನಿ ಸಪ್ರೇಟ್ ವೀಡಿಯೋಲಿ. ಓಕೆ. ಪವರ್ ಆಫ್ ಎ ಲೆನ್ಸ್ ಏನು, ದ ಅಬಿಲಿಟಿ ಆಫ್ ಎ ಲೆನ್ಸ್ ಟು ಕನ್ವರ್ಜ್ ಆರ್ ಡೈವರ್ಜ್. ಬರೀ ಒಂದೇ ಅಲ್ಲ, ಕನ್ವರ್ಜ್ ಆದರೂ ಮಾಡ್ಬೋದು, ಡೈವರ್ಜ್ ಆದರೂ ಮಾಡ್ಬೋದು. ರಿಫ್ರಾಕ್ಷನ್ ಆದಮೇಲೆ ಪವರ್ ಆಫ್ ಎ ಲೆನ್ಸ್. ಸೊ ಪವರ್ ಆಫ್ ಎ ಲೆನ್ಸ್ ಫಾರ್ಮುಲಾ ಏನು, P = 1/F. ಸೊ SI ಯೂನಿಟ್ ಡಯಾಪ್ಟರ್. ಸೊ 1 ಡಯಾಪ್ಟರ್ ಅಂದರೆ ಏನು, ಪವರ್ ಆಫ್ ಎ ಲೆನ್ಸ್ ಹೂಸ್ ಫೋಕಲ್ ಲೆಂತ್ ಇಸ್ 1 ಮೀಟರ್. ಸೊ ಫೋಕಲ್ ಲೆಂತ್ 1 ಮೀಟರ್ ಇತ್ತು ಅಂದರೆ ಪವರ್ ಆಫ್ ಡಯಾಪ್ಟರ್, ಪವರ್ ಏನಿರುತ್ತೆ 1 ಡಯಾಪ್ಟರ್ ಇರುತ್ತೆ. ಓಕೆ. ಸೊ ಪವರ್ ಆಫ್ ಕಾನ್ವೆಕ್ಸ್ ಪಾಸಿಟಿವ್, ಕಾನ್ಕೇವ್ ನೆಗೆಟಿವ್. ಯಾಕೆ ಅಂತ ಹೇಳಿದ್ದೀನಿ, ಬಿಕಾಸ್ ಬೇಸ್ಡ್ ಆನ್ ದ ಫೋಕಲ್ ಲೆಂತ್. ಸೊ SI ಯೂನಿಟ್ ಕರೆಕ್ಟಾಗಿ ನೋಡ್ಕೊಳ್ರಿ. ಲೆಂತ್ ಶುಡ್ ಆಲ್ವೇಸ್ ಬಿ, ಫೋಕಲ್ ಲೆಂತ್ ಶುಡ್ ಆಲ್ವೇಸ್ ಬಿ ಇನ್ ಮೀಟರ್. ಸ್ಪೆಲ್ಲಿಂಗ್ ನೋಡ್ಕೊಳ್ರಿ, DIOPTRE. ಕನ್ಫ್ಯೂಸ್ ಆಗುತ್ತೆ. ನಿಮ್ಗೆ ಅಷ್ಟೇ ಅಲ್ಲ, ಈಗ ನಾನು ಒಂದೊಂದ್ಸಲಿ ಬರೀಬೇಕಾದ್ರೆ TRO TREನೋ. ಸೊ ಏನು ಅಂತ ಕನ್ಫ್ಯೂಸ್ ಆಗುತ್ತೆ. ದಟ್ ಈಸ್ ಕಾಮನ್, ಬಿಕಾಸ್ ಇಂಗ್ಲೀಷ್ ನಮ್ಮದಲ್ಲ. ಯಾಕೆ ಚಿಂತೆ, ಬರೋದ್ರೆ ಮಾರ್ಕ್ಸ್ ಸಿಗತ್ತೆ, ಚಿಂತೆ ಮಾಡ್ಬಿಡಿ. ಓಕೆ. ಸೊ ದಟ್ಸ್ ಇಟ್. ಸೊ ಮುಗೀತು. ಕೆಳಗೆ ಬೇರೆ ವೀಡಿಯೋಸು ಲೈಟ್ದು ಎಲ್ಲ ಲಿಂಕ್ ಇದೆ ಡಿಸ್ಕ್ರಿಪ್ಷನಲ್ಲಿ, ಚೆಕ್ ಮಾಡೋದು ಮರಿಬೇಡ್ರಿ. ಟೇಕ್ ಕೇರ್ ಆಫ್ ಯುವರ್ ಸೆಲ್ಫ್. ಬಾಯ್. ಥ್ಯಾಂಕ್ ಯು. ಜೈ ಹಿಂದ್, ಜೈ ಕರ್ನಾಟಕ.